ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕಾಗಿ ನಡೆಸಿದಂತಹ ಒಂದು ವೀರೋಚಿತವಾದ ಹೋರಾಟದ ಇತಿಹಾಸ, ಆನಂತರದಲ್ಲಿ ನಮ್ಮ ದೇಶವನ್ನ ವಿಶ್ವಗುರುವನ್ನಾಗಿ ಮಾಡುವುದಕ್ಕಾಗಿ ನಡೆಸಿದಂತಹ ಸಾಹಸದ ಪ್ರಯತ್ನಗಳು, ಅದೇ ಹೊತ್ತಿನಲ್ಲಿ ಅದನ್ನು ಭಗ್ನಗೊಳಿಸಬೇಕು ಎಂದು ನಡೆಸುತ್ತಿರುವ ದೇಶದ್ರೋಹಿಗಳ ಒಳಸಂಚುಗಳು, ಅದನ್ನು ವಿಫಲಗೊಳಿಸುವುದಕ್ಕಾಗಿ ಪೊಲೀಸರು ಮತ್ತು ಸೇನೆಯಿಂದ ಹಿಡಿದು ಜಗನ್ಮೋಹನ್ ರೆಡ್ಡಿಯಂತಹ ವಿದ್ಯಾರ್ಥಿಯವರೆಗೆ ಎದೆ ಒಡ್ಡಿ ನಿಂತಿರ್ತಕ್ಕಂತಹ ವಾತಾವರಣದಲ್ಲಿ ಸ್ವರಾಜ್ 75 ನೆನಪಿಸಿಕೊಳ್ತಾ ಇದ್ದೀವಿ. ಮತ್ತು ಭಾರತವನ್ನು ರೂಪಿಸುವುದಕ್ಕಾಗಿ ಒಂದು ಬಿಸಿ ರಕ್ತದ ಒಳಗಡೆ ಒಂದು ಮಹಾ ಕನಸುಗಳನ್ನು ತುಂಬಿಕೊಂಡು ಚಾಮರಾಜನಗರದಿಂದ ಬೀದರಿನವರೆಗಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಯುವ ತಾರುಣ್ಯದ ನವ ಚೈತನ್ಯದ ಕಪ್ಪಾಗದ ಕಣ್ಣುಗಳ ಯುವಕ ಯುವತಿಯರೇ, ವಿದ್ಯಾರ್ಥಿ ಶಕ್ತಿಯೇ, ನಿಮಗೆ ನಮಸ್ಕಾರ. ನಾವೆಲ್ಲ ಯುವಕ ಯುವತಿಯರಾಗಿರುವ ಸಂದರ್ಭದಲ್ಲಿ ಇಬ್ಬರು ಮೂರ್ಖ ಯುವಕರು ಮಾಡಿದ ಅನಾಹುತಕ್ಕಾಗಿ ದೇಶದ ತರುಣ ಜನಾಂಗ ತಲೆ ತಗ್ಗಿಸಬೇಕಾದ ಹೊತ್ತಿನ ನೆನಪನ್ನು ಮಾಡ್ತಾ ಸ್ವರಾಜ್ಯದ ಕಡೆಗೆ ನಾನು ಪ್ರಯಾಣ ಮಾಡಲು ಬಯಸುತ್ತೇನೆ. ಯಾವ ದೇಶದ ಸ್ವಾತಂತ್ರ್ಯಕ್ಕಾಗಿ, ಯಾವ ದೇಶದ ತ್ರಿವರ್ಣ ಧ್ವಜವನ್ನು ತನ್ನ ತಾಯಿ ಅಂತ ಭಾವಿಸಿಕೊಂಡು ನನ್ನ ಹೆಣ ನೆಲಕ್ಕೆ ಬಿದ್ದರೂ ಪರವಾಗಿಲ್ಲ, ನನ್ನ ತಾಯಿಯ ಸಂಕೇತವಾದ ತ್ರಿವರ್ಣ ಧ್ವಜ ನೆಲಕ್ಕೆ ಬೀಳಬಾರದು ಅಂತೇಳಿ ಈ ದೇಶದ ತರುಣ ತರುಣಿಯರು ಹೋರಾಟ ಮಾಡಿದ್ರು. ಅಂಥದ್ದೇ ದೇಶದಲ್ಲಿ 75 ವರ್ಷಗಳು ಸಂಭ್ರಮಿಸುತ್ತಿರುವ ಸಂದರ್ಭದಲ್ಲಿ ಮೊನ್ನೆ ತಾನೇ 2021 ಜನವರಿ 26ನೇ ತಾರೀಕು ಆ ರಾಷ್ಟ್ರಧ್ವಜವನ್ನು ಕೆಂಪು ಕೋಟೆಯಿಂದ ಕೆಳಗಡೆ ಇಳಿಸುವ ಹುನ್ನಾರ ಇದೆಯಲ್ಲ, ಅದನ್ನು ಧಿಕ್ಕಾರ ಅಂತ ನೀವು ಕೂಗಬೇಕು ಅಂತ ವಿನಂತಿ ಮಾಡ್ತೇನೆ. ಅಂತಹ ದೇಶದ್ರೋಹಕ್ಕೆ ಸ್ವರಾಜ್ಯ 75 ಅಂತ ಹೇಳಿದ್ರೆ ಕೇವಲ ನಮ್ಮ ಇತಿಹಾಸದ ನೆನಪುಗಳನ್ನು ಮಾಡಿಕೊಳ್ಳುವ ವರ್ಷ ಅಲ್ಲ, ನಮ್ಮ ಇತಿಹಾಸದ ಭವ್ಯತೆಯನ್ನ ಮರಳಿ 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 ಮತ್ತೆ ಬರೆಯುವ ಸಂಕಲ್ಪವನ್ನು ತೊಡುವ ವರ್ಷ. ಆದ್ರಿಂದ ಸ್ವರಾಜ್ಯ 75 ಅಂತ ಹೇಳಿದ್ರೆ ನನ್ನ ರಕ್ತದಲ್ಲಿ ಬತ್ತಿ ಹೋಗುತ್ತಿರುವ ದೇಶಭಕ್ತಿಯ ಗಂಗೆಯನ್ನ, ತುಂಗೆಯನ್ನ, ಕಾವೇರಿಯನ್ನ ಮರಳಿ ನಾವು ಪ್ರವಹಿಸುವಂತೆ ಮಾಡಬೇಕಾಗಿರುವ ವರ್ಷ ಅಂತ ನಾನು ಭಾವಿಸ್ತೇನೆ. ಆದರೆ ಆ ಇಬ್ಬರು ಮೂರ್ಖರಿಗೆ ಹೇಳ್ತೀನಿ, ನೀವು ಖಲಿಸ್ತಾನ ಅಲ್ಲ, ನೀವು ಯಾವ ಸ್ಥಾನವನ್ನ ಮಾಡುವುದಕ್ಕೆ ಹೋದರೂ ಕೂಡ, ಅಥವಾ ಜಗತ್ತಿನ ರಷ್ಯಾ, ಚೀನಾ ಅಲ್ಲ, ಪ್ರಪಂಚದ ಯಾವುದೇ ಶಕ್ತಿ ಭಾರತ ಮಾತೆಯ ಗೌರವಕ್ಕೆ ಧಕ್ಕೆ ತರುವಂತಹ ಸಂದರ್ಭ ಬಂದ್ರೆ ಈ ದೇಶದ ನೆಲದ ಒಳಗಿರುವಂತಹ ಪುಟ್ಟ ಮಕ್ಕಳಿಂದ ಹಿಡಿದು ಅತ್ಯಂತ ವಯೋವೃದ್ಧ 86 ವರ್ಷದ ಕುವರಸಿಂಹನಂತ ಒರಿಸ್ಸಾದ ಮಹಾರಾಜನವರೆಗೆ ಅವರ ಕೈಗಳೇ ಖಡ್ಗಗಳಾಗಿರುತ್ತವೆ, ಅವರ ಕಣ್ಣುಗಳೇ ಜ್ವಾಲಾಮುಖಿಯಾಗಿರುತ್ತೆ. ಭಾರತ ಮಾತೆಯ ಮಾನ ಗೌರವದ ಸಂರಕ್ಷಣೆಗಾಗಿ ಪ್ರಾಣಾರ್ಪಣೆಗಾಗಿ ಸಿದ್ಧರಾಗಿರ್ತಾರೆ. ಇದು ಕಥೆಯಲ್ಲ, ಇದು ಕಾದಂಬರಿಯಲ್ಲ, ಇದು ಕಲ್ಪನೆಯಲ್ಲ. ಬಹುಶಃ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶದ ಯುವಜನರು, ಈ ದೇಶದ ಪ್ರಜೆಗಳು ಜಗತ್ತಿಗೆ ಪರಿಚಯಿಸಿರುವಂತ ಭಾರತ ಮಾತೆಯ ವ್ಯಕ್ತಿತ್ವ, ಭಾರತ ಮಾತೆಯ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಏನು ಅನ್ನೋದನ್ನ ಕೆಲವು ವಿಚಾರಗಳ ಜೊತೆಗೆ ನಿಮಗೆ ಮೆಲುಕಾಕೋದನ್ನು ಬಯಸ್ತೀನಿ. ಯಾಕೆ ಆ ದುಷ್ಟ ಮೂರ್ಖ ಹುಡುಗರು ಆ ಧ್ವಜವನ್ನು ಕೆಳಗಿಳಿಸಿದ್ರು ಅಂದ್ರೆ ತಪ್ಪು ಆ ಇಬ್ಬರು ಹುಡುಗರದಲ್ಲ. ನಾನು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾಗ ಹೇಳಿದ್ರು, ಅದನ್ನ ಯಾರು ಇಳಿಸ್ತಾರೋ ಅವರಿಗೆ ಎಷ್ಟೋ ಕೋಟಿ ಹಣ ಕೊಡ್ತೀವಿ ಅಂತ ಯಾರೋ ಹೇಳಿದ್ರು ಅನ್ನೋ ಸುದ್ದಿ ಕೂಡ ಆಗ್ತಾ ಇದೆ. ಅಂದ್ರೆ ಭಾರತದ ಯುವಕ ಯುವತಿಯರನ್ನ ಬಳಸಿಕೊಂಡು ಅವರಿಗೆ ಯಾವ್ಯಾವುದೋ ಲೋಭಗಳನ್ನ ಒಡ್ಡಿ ಅವರನ್ನೇ ತನ್ನ ದೇಶದ ವಿರುದ್ಧ, ತನ್ನ ದೇಶದ ಒಳಗಡೆ ದೇಶದ್ರೋಹದ ಸಂಚಲನ ಮಾಡಬೇಕು ಅಂತೇಳಿ ರೂಪಿಸ್ತಾ ಇರುವಂತ ಅಂತಾರಾಷ್ಟ್ರೀಯ ಸಂಚುಗಳ ಸಂದರ್ಭದಲ್ಲಿ ನಾವು ಸ್ವರಾಜ್ಯ 75 ನೆನಪಿಸಿಕೊಳ್ತಾ ಇದ್ದೀವಿ.
CA ಬಂದಾಗ ಎಲ್ಲೆಲ್ಲಿ ಬೆಂಕಿ ಹಚ್ಚಿದ್ರು ಬಂಗಾಳದಿಂದ ಹಿಡಿದು ಅಂತ ನೀವು ನೋಡಿದ್ದೀರಿ. ಮಂಗಳೂರಿನಲ್ಲೂ ಕೂಡ ಬೆಂಕಿ ಹತ್ತುತ್ತೆ ಅಂತ ಹೇಳಿದ ಮರುದಿನದಲ್ಲಿ ಬೆಂಕಿ ಹತ್ತುತ್ತೆ. ಮತ್ತೆ ಮತ್ತೆ ನಾವು ಹೇಳ್ತೀವಿ, ನೀವು ಎಷ್ಟೆಷ್ಟು ಬೆಂಕಿಯನ್ನು ಹಚ್ಚುತ್ತೀರೋ ಅದೇ ಬೆಂಕಿಯಲ್ಲಿ ನಾವು ಹಣತೆಗಳನ್ನು ಹಚ್ಚುತ್ತೇವೆ. ನೀವು ಎಷ್ಟು ಎಷ್ಟು ಕಲ್ಲುಗಳನ್ನು ಎಸೆಯುತ್ತೀರೋ ಅದೇ ಕಲ್ಲುಗಳಿಂದ ರಾಷ್ಟ್ರಮಾತೆಯ ಕೋಟೆಯನ್ನು ಕಟ್ಟುತ್ತೇವೆ. ಇದು ನಮ್ಮ ಸಂಕಲ್ಪ, ಇದು ನಮ್ಮ ಜೀವನ ಪದ್ಧತಿ, ಇದು ನಮ್ಮ ಜೀವನದ ಆದರ್ಶ. ಇದನ್ನ ಭಾರತ ಹೇಳ್ತಾ ಬಂದಿದೆ ಮತ್ತು ಅದನ್ನು ನಮಗೆ ಕಲಿಸ್ತಾ ಬಂದಿದೆ. ಅದರ ಪ್ರತೀಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅದರ ಪ್ರತೀಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಆದ್ರಿಂದ ಈ ದೇಶದಲ್ಲಿ ಒಂದು ಕಡೆಗೆ ದೇಶದ್ರೋಹ ಅನ್ನೋದು ಬಹಳ ಹಳೆ ಕಾಲದಿಂದಲೂ ಇದೆ, ಏನು ಹೊಸದಲ್ಲ ನಮಗೆ. ಅಲೆಕ್ಸಾಂಡರ್ ನಂತಹ ಒಬ್ಬ ದಾಳಿಕೋರ ಗ್ರೀಕ್ ದೇಶದಿಂದ ಜಗತ್ತನ್ನೇ ಗೆಲ್ತೀನಿ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಬ್ಬ ದೇಶಭಕ್ತನಿದ್ದ, ಮತ್ತೊಬ್ಬ ದೇಶದ್ರೋಹಿ ಇದ್ದ. ದೇಶಭಕ್ತ ಯಾರಾದ್ರೆ ಕ್ರೂರವ, ದೇಶದ್ರೋಹಿ ಯಾರಾದ್ರೆ ಅಂಬಿ. ಯಾವ ಅಂಬಿ ಅಲೆಕ್ಸಾಂಡರ್ನ ಜೊತೆಗೆ ಸೇರಿಕೊಂಡು ಈ ದೇಶವನ್ನ ನಾಶ ಮಾಡುವ ಸಂಚನ್ನು ರೂಪಿಸುತ್ತಿರುವ ಹೊತ್ತಿನಲ್ಲೇನೆ ಒಬ್ಬ ಕ್ರೂರವ ಅದನ್ನು ವಿಫಲಗೊಳಿಸ್ತಾನೆ ಮತ್ತು ಈ ದೇಶದ ವೈಭವಕ್ಕೆ ಕಾರಣ ಆಗ್ತಾನೆ ಎನ್ನುವಂತ ಪುರಾತನ ಚರಿತ್ರೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬಹುಶಃ ಮೊನ್ನೆ 2021 ಜನವರಿ 26ನೇ ತಾರೀಕು ಟ್ರ್ಯಾಕ್ಟರ್ಗಳಿಂದ ರಕ್ಕಸದಂತೆ ಓಡಾಡಿದ ಜನ ಇದ್ದಾರಲ್ಲ, ಅವರು ರೈತರಲ್ಲ, ರೈತರ ವೇಷದಲ್ಲಿ ಬಂದಂತಹ ರಷ್ಯಾದ ಕಮ್ಯುನಿಸ್ಟಿನ ಕಾಲಾಳುಗಳು. ಆ ಕಾಲಾಳುಗಳನ್ನ ಭಾರತದ ಸೈನ್ಯ, ಭಾರತದ ಪೊಲೀಸರು ಬಹುಶಃ ಅವರನ್ನ ನಿಯಂತ್ರಿಸೋದಕ್ಕೆ ಬಹಳ ಕಡಿಮೆ ಸಮಯ ಸಾಕಾಗಿತ್ತು. ಆದರೆ ಆ ಮೂರ್ಖ ಹುಡುಗರ ಹಿಂದೆ ಇದ್ದಂತಹ ಅಂತಾರಾಷ್ಟ್ರೀಯ ಸಂಚುಗಳು, ಟೂಲ್ ಕಿಟ್ಗಳು ಹೊರಗೆ ಬರ್ತಿರಲಿಲ್ಲ. ಟೂಲ್ ಕಿಟ್ಗಳು ಹೊರಗೆ ಬಂದ ಮೇಲೆ ಅನೇಕ ಹುತ್ತದೊಳಗಿನ ಹಾವುಗಳು ಕೂಡ ಹೊರಗೆ ಬರ್ತಾ ಇದ್ದಾರೆ. ಇದು ನಾವು ಚರಿತ್ರೆಯ ಮೂಲಕ ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಭವಿಷ್ಯದ ಭಾರತವನ್ನು ರೂಪಿಸುವ ಒಂದು ಪಾಠಶಾಲೆ. ಅದಕ್ಕಾಗಿ ಸ್ವರಾಜ್ಯ 75 ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಇಷ್ಟು ಪ್ರಾಸಂಗಿಕವಾದ ಮಾತುಗಳನ್ನು ಆಡ್ತಾ ನಾನು ಕರ್ನಾಟಕವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕೆಲವು ಘಟನೆಗಳು ಹೇಗೆ ಬೆಳೆದು ಬಂತು ಅನ್ನುವಂಥ ಕೆಲವು ಸಂಗತಿಗಳನ್ನು ನೆನಪಿಸುವುದಕ್ಕೆ ಬಳಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಠ್ಯಪುಸ್ತಕಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಸಮಗ್ರವಾಗಿಲ್ಲ. ಇದ್ರೂ ಕೂಡ ಕೆಲವರನ್ನು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಿಂಬಿಸುತ್ತಾ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಅದರ ಪಾಲನ್ನು ಪಡೆಯುವುದಕ್ಕಾಗಿ ಹೋರಾಟ ಮಾಡುವಂತೆ ಬರೆಯಲಾಗಿದೆ. ಯಾಕೆಂದ್ರೆ ಇತ್ತೀಚೆಗೆ ಕರ್ನಾಟಕದ ವಿಧಾನಸಭೆಯಲ್ಲಿ ನಡೆದ ಚರ್ಚೆ, ಒಬ್ಬ ಜನಪ್ರತಿನಿಧಿ ಮತ್ತೊಬ್ಬ ಜನಪ್ರತಿನಿಧಿ ಹೇಳಿದ್ರು, ನಮ್ಮ ಅಜ್ಜ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ನಿಮ್ಮ ಅಜ್ಜ ಭಾಗವಹಿಸಿದ್ದಾರೆ. ನನಗೆ ನೋಡುವಾಗ ಇಡೀ ಸ್ವಾತಂತ್ರ್ಯ ಹೋರಾಟವನ್ನ ಒಂದು ಪಕ್ಷಕ್ಕೆ, ಒಂದು ಕುಟುಂಬಕ್ಕೆ, ಒಂದು ಮನೆತನಕ್ಕೆ ಸೀಮಿತವಾಗಿ ಮಾಡಿರುವಂತಹ ಇತಿಹಾಸಕಾರರು ಯಾರು? ಹಾಗಾದ್ರೆ ನಿಜವಾಗಿಯೂ ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಪಕ್ಷ, ಒಂದು ವ್ಯಕ್ತಿ, ಒಂದು ಕುಟುಂಬದ ಸುತ್ತ ಇತ್ತೋ ಅಥವಾ ಅದಕ್ಕೆ ಅನೇಕ ಆಯಾಮಗಳಿದ್ವೋ? ಈ ಚರಿತ್ರೆಯನ್ನ ಹುಡುಕಬೇಕಾದ, ಕಟ್ಟಬೇಕಾದ ಬಹುದೊಡ್ಡ ಹೊಣೆಗಾರಿಕೆ 2021ರ ಹೊತ್ತಿನಲ್ಲಿ ಓದ್ತಾ ಇರತಕ್ಕಂಥ ಯುವಕ ಯುವತಿಯರ ಮೇಲಿದೆ. ಆ ಕಾರಣಕ್ಕಾಗಿ ಬಹುಶಃ ನಮ್ಮ ಚರಿತ್ರೆಯ ಪುಟಗಳಲ್ಲಿ ನಾವು ದಾಖಲಿಸಬೇಕಾದ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ ನಮ್ಮ ಪುಸ್ತಕದಲ್ಲಿ ಬಂದಿದೆಯಾ? ಬರದೇ ಹೋದ್ರೆ ಅದನ್ನು ಬರೀಬೇಕಾದವರು ಯಾರು? ನಮ್ಮ ಊರಿನ ಯಾವುದೋ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಫೋಟೋ ಅವರ ಮನೆಯಲ್ಲಿದೆ ಅನ್ನೋದಾದ್ರೆ ಅದನ್ನು ಪುಸ್ತಕದಲ್ಲಿ ತಂದು ಈತ ನಮ್ಮ ಊರಿನ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಈ ಜಗತ್ತಿಗೆ ಪರಿಚಯಿಸಬೇಕಾದವರು ಯಾರು? ಆ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ನಿಮ್ಮ ಹತ್ರ ನಾನು ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ನೆನಪುಗಳನ್ನು ಮಾತ್ರ ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೇನೆ. ಮೊದಲನೇ, ಇವತ್ತು ಚರಿತ್ರೆಯ ಪುಸ್ತಕಗಳಲ್ಲಿ
ಆದರೆ ನಿಮಗೆ ನೆನಪಿರಲಿ, ಹೈದರಾಲಿ ಟಿಪ್ಪು ಹೋರಾಟ 1799ರಲ್ಲಿ ಟಿಪ್ಪು ಮರಣ ಹೊಂದುವವರೆಗೆ 4 ಮೈಸೂರು ಆಂಗ್ಲೋರ್ ಯುದ್ಧಗಳು ಏನು ನಡೀತವೆ ಅದನ್ನೆಲ್ಲ ಗಮನಿಸಿದಾಗ ಅಲ್ಲಿದ್ದು ಒಂದು ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ನಡೆಸುವ ಹೋರಾಟ ಮತ್ತು ಅದನ್ನು ಪಡೆಯುವುದಕ್ಕೆ ಫ್ರೆಂಚರ ಜೊತೆಗೆ ಕೈಜೋಡಿಸುವ ಪ್ರಯತ್ನಗಳು ನಡೆದಿದ್ದು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆದರೆ ಅದೇ ಕಾಲಘಟ್ಟದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ, ಅವನ್ಯಾವ ರಾಜನ ಮನೆಯಲ್ಲಿ ಹುಟ್ಟಿರಲಿಲ್ಲ, ಅವನಿಗೆ ಅಂಬಾಸಡರ್ ಕಾರ್ ಇರಲಿಲ್ಲ, ಅವನಿಗೆ ಜಾತಿ ಇರಲಿಲ್ಲ, ಮಠಾಧಿಪತಿ ಇರಲಿಲ್ಲ, ಏನೂ ಇಲ್ಲದ ಒಂದು ಸಾಮಾನ್ಯ ಮನೆಯಲ್ಲಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದಂಥ ಹುಡುಗ ಕರ್ನಾಟಕದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಬೆಳೆದಲ್ಲ. ಆ ಬೆಳೆದಿರೋ ಇತಿಹಾಸದ ಪುಸ್ತಕಗಳಲ್ಲಿ ಇದೆಯಾ, ಗೊತ್ತಿದೆಯಾ? ನಾನೊಂದು ಪ್ರಶ್ನೆ ಕೇಳ್ತೀನಿ. ಅದೇ ಹೈದರಾಲಿ ಸೈನ್ಯಕ್ಕೆ 1780ನೇ ಇಸ್ವಿನಲ್ಲಿ ಒಬ್ಬ ಸಾಮಾನ್ಯ ಯುವಕ ಸೈನ್ಯಕ್ಕೆ ಸೇರಿಕೊಂಡು ಮುಂದೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಧಾರವಾಡದಲ್ಲಿ ಒಂದು ಸಣ್ಣ ಪುಟ್ಟ ಪಾಳೆಮಟ್ಟನ್ನು ಕಟ್ಟೋದಕ್ಕೆ ಹೋಗಿ ಅದನ್ನು ಕಟ್ಟಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಸಾಹಸ ಮಾಡ್ತಿರ್ಬೇಕಾದ್ರೆ ಮತ್ತೆ ಟಿಪ್ಪು ಅವನನ್ನು ಸೈನ್ಯಕ್ಕೆ ಕರ್ಕೊಂಡು ಸೇರಿಸಿಕೊಂಡು ಬಲವಂತವಾಗಿ ಇಸ್ಲಾಮಿಗೆ ಮತಾಂತರ ಮಾಡಿದಾಗ ಅದರಿಂದ ತಪ್ಪಿಸ್ಕೊಂಡು ಮತ್ತೆ ಬಿದನೂರಿಗೆ ಬಂದು ಬಿದನೂರಿನಲ್ಲಿ ಒಂದು ಸಂಸ್ಥಾನ ಕಟ್ಟಿ ಬ್ರಿಟಿಷರ ವಿರುದ್ಧ 1780ರಲ್ಲಿ ರಣಕಹಳೆಯನ್ನು ಮೊಳಗಿಸಿದ ಕರ್ನಾಟಕದ ಮೊಟ್ಟ ಮೊದಲ ಶ್ರೀಸಾಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಅಲ್ಲ, ಯಾರು ಗೊತ್ತಾ? ಯಾರಿಗಾದ್ರು ಯಾಕೆ ಗೊತ್ತಿಲ್ಲ? ಪ್ರಶ್ನೆ ನಿಮ್ದೆಲ್ಲ ತಪ್ಪು, ನಮ್ಮನ್ನ ವೇಷಗಳದ್ದು ತಪ್ಪು, ನಂದು ತಪ್ಪು. ನನ್ನ ತಪ್ಪು ಗೊತ್ತಿಲ್ಲ. ನಾವು ನಮ್ಮ ಪಠ್ಯ ಪುಸ್ತಕಗಳನ್ನು ಸೇರಿಸಿದ್ರೆ, ಇತಿಹಾಸ ಪಾಠ ಮಾಡುವಾಗ ಹೇಳಿದ್ರೆ, ಅಥವಾ ವಿಚಾರ ಸಂಕಿರಣಗಳನ್ನು ಮಾತಾಡಿದ್ರೆ, ಅಥವಾ ನಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ರೆ ಉತ್ತರ ಬರ್ತಿತ್ತು. ಆದರೆ ನೀವು ಸುದೈವ, ನೀವು ಗೂಗಲ್ಗೆ ಹೋದ್ರೆ, ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಇದೆಲ್ಲ ಸಿಗುತ್ತೆ ನಿಮಗೆ. ನಾನೇನು ಇಲ್ಲದೆ ಇರೋದು ಹೇಳ್ತಿಲ್ಲ, ಈಗಾಗಲೇ ಬರೆದಿರೋದನ್ನ ಹೇಳ್ತಿದೆ. ಆತ ಯಾರು ಅಂದ್ರೆ ಇದೇ ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಒಬ್ಬ ಸಾಮಾನ್ಯ ಯುವಕ. ಅವರು ದೋಂಡಿಯ ವಾಘ. ಒಂದ್ಸರಿ ಹೆಸರು ಹೇಳಿ, ಯಾರವರು? ಏನವರ ಹೆಸರು? ಇವತ್ತು ನೀವು ಅವರ ಖಡ್ಗವನ್ನು ಎಲ್ಲಿ ನೋಡ್ಬೋದು ಅಂದ್ರೆ, ಶಿಕಾರಿಪುರ ತಾಲೂಕಿನ ಹುಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ದೋಂಡಿಯ ವಾಘನ ಖಡ್ಗ ನಿಮಗೆ ಸಿಗುತ್ತೆ. ಇದು ನಮ್ಮ ಇತಿಹಾಸ. ನೀವು ಗಮನಿಸಿ, ಒಬ್ಬ ಸಾಮಾನ್ಯ ಮನುಷ್ಯ, ಅವನು ರಾಜ ಅಲ್ಲ, ಸಾಮ್ರಾಜ್ಯ ಇರಲಿಲ್ಲ, ಒಂದು ಶ್ರೀಸಾಮಾನ್ಯರ ಮನೆಯಲ್ಲಿ ಹುಟ್ಟಿದಂತ, ಚನ್ನಗಿರಿಯಲ್ಲಿ ಹುಟ್ಟಿದಂತ ಒಬ್ಬ ಯುವಕ, ಬಾಲ್ಯದಲ್ಲಿ ಯುದ್ಧ ವಿದ್ಯೆಯನ್ನು ಕಲಿತಿದ್ದಂತ ಒಬ್ಬ ಕುಸ್ತಿ ಪೈಲ್ವಾನ ಪಟು. ಇವತ್ತು ಚನ್ನಗಿರಿ ಪೈಲ್ವಾನರಿಗೆ ಬಹಳ ಪ್ರಸಿದ್ಧವಾದವರು. ಬಾಲ್ಯದಲ್ಲಿ ಯುದ್ಧ ವಿದ್ಯೆಯನ್ನು ಕಲಿತಂತ ಒಬ್ಬ ಯುವಕ, ಹೈದರ್ ಟಿಪ್ಪು ಅಂತವರು ಕೂಡ ತನ್ನ ಸೈನಿಕವನ್ನು ಸೇರ್ಕೊಳ್ಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದ್ದಂತ ಒಬ್ಬ ಸಾಹಸಿ, ಸಂಬಳ ಕೊಡ್ತಾ ಇದ್ದಾನೆ, ಸವಲತ್ತುಗಳಿದ್ದಾವೆ, ಮತಾಂತರವೂ ಆಗಿಬಿಟ್ಟಿದ್ದೀನಿ, ಹೆಂಡತಿ ಮಕ್ಕಳು ಸಾಕೊಂಡು ಅಲ್ಲೇ ಇರ್ಬೋದು ಅಂತ ಕ್ಯಾರಿಯರಿಸ್ಟಿಕ್ ಆಗಿದ್ರೆ ದೋಂಡಿಯ ವಾಘನ ಹೆಸರು ನಾನು ಇವತ್ತಿಗೆ ಹೇಳೋ ಪ್ರಸಂಗ ಬರ್ತಾನೆ ಇಲ್ಲ. ಇವತ್ತು ನಮ್ಮ ಯುವಕ ಯುವತಿಯರನ್ನ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮಗೊಂದಿಷ್ಟು ಓದಬೇಕು, ಒಂದಿಷ್ಟು ಸಂಬಳ ತಗೋಬೇಕು, ಮತ್ತು ಅದು ಹೇಗೆ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಮತ್ತು ಹೇಗೆ ಖರ್ಚು ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ಈ ದೇಶವನ್ನ ಉಂಡು ತಿಂದು ಮಜಾ ಮಾಡಿ ಒಂದು ಛತ್ರ ಮಾಡಿ ಹೋಗುವ ರೀತಿ ಬೆಳೆಸ್ತಾ ಇದ್ದಾರಲ್ಲ, ಇದು ಸರಿನಾ? ಮತ್ತು ಇದು ಹೀಗೆ ಇರಬೇಕಾ, ಬದಲಾಗ್ತೀರಾ? ಬಹುಶಃ ವಿದ್ಯಾರ್ಥಿ ಪರಿಷತ್ ಆ ರೀತಿಯ ಬದಲಾವಣೆಯ ರಣಕಹಳೆಯನ್ನು ಮೊಳಗಿಸುವುದಕ್ಕಾಗಲೇ 1948ರಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ. ಬಹುಶಃ ಅವರಿಗೆ ಗೊತ್ತಿದೆ. 1947ರಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಒಂದೇ ವರ್ಷದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆಯಾಗುತ್ತೆ. 40ನೇ ರಾಜ್ಯ ಸಮ್ಮೇಳನ ರಾಯಚೂರಿನ ಈ ಸಭಾಂಗಣದಲ್ಲಿ ನಡೀತಾರೆ. ನೀವು ನೆನಪಿಟ್ಕೊಳ್ಳಿ, ಹೋದ್ಮೇಲೆ ಹುಡುಕಿ ದೋಂಡಿಯ ವಾಘ ಇದರ ಬಗ್ಗೆ ನೀವು ಯಾರಾದರೂ ಪುಸ್ತಕ ಬರೆದ್ರೆ, ಅವನ ಜೀವನ ಚರಿತ್ರೆ ಬರೆದ್ರೆ ಬಹುಶಃ ನಿಮಗೆ ನನ್ನ ನಮಸ್ಕಾರಗಳು ಮಾಡಿ.
ಮಾಡಿ. ಇದನ್ನು ಉಲ್ಲೇಖ ಮಾಡ್ತಾ ಮುಂದೆ ಹೋಗೋಣ. ಎರಡನೇದು 1819 ನೀವು ಕೂತಿರೋ ನೆಲ, ನೀವು ಯಾವ ಊರಲ್ಲಿ ಕೂತಿದ್ದೀರೋ ಅದೇ ನೆಲದಲ್ಲಿ ನಡೆದಿದೆ ಒಂದು ಹೋರಾಟ. ಇದನ್ನೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಸಶಸ್ತ್ರ ಬಂಡಾಯ ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟ ಅಲ್ಲ. ನಮ್ಮಲ್ಲಿ ಏನ್ ಮಾಡಿದ್ದಾರೆ, ಖಡ್ಗ ಇಟ್ಕೊಂಡು ಹೋರಾಟ ಮಾಡಿದ್ರೆ ಅವನು ಉಗ್ರಗಾಮಿ, ಏನೂ ಇಲ್ಲದೆ ಹೋಗಿ ಪೇಪರ್ ಕೊಟ್ಟರೆ ಅವನು ಮಂದಗಾಮಿ. ಹೀಗೆ ವರ್ಗೀಕರಣ ಮಾಡಿ 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 ನಮ್ಮ ಸ್ವಾತಂತ್ರ್ಯ ಹೋರಾಟದ ಅರ್ಥ ಮಾಡಿಕೊಳ್ಳುವ ಕ್ರಮವನ್ನೇ ದಿಕ್ತಪ್ಪಿಸಿದೀವಿ. ಎಷ್ಟು ಮಟ್ಟಿಗೆ ದಿಕ್ತಪ್ಪಿಸಿದೀವಿ ಅಂದ್ರೆ, ನಮ್ಮ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಭಗತ್ ಸಿಂಗ್ನ ಬಗ್ಗೆ ಬರೀಬೇಕಾದ್ರೆ ಟೆರರಿಸ್ಟ್ ಅನ್ನೋ ಶಬ್ದವನ್ನು ಬರೆಯುವಂತಹ ಬೌದ್ಧಿಕ ದಾರಿದ್ರ್ಯವನ್ನು ತಂದುಕೊಂಡಿದ್ದೀವಿ. ನಾನು ಬೌದ್ಧಿಕ ದಾರಿದ್ರ್ಯ ಅಂತ ಕರಿತೀನಿ. ಯಾವ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅವರು ಬ್ರಿಟಿಷರ ಪಾರ್ಲಿಮೆಂಟಿನಲ್ಲಿ ಹೋಗಿ ನಿಂತಾಗ ಬಾಂಬುಗಳನ್ನು ಎಸೆಯುವಾಗ ಮನುಷ್ಯರ ಜಾಗಕ್ಕೆ ಎಸೆಯಬಹುದಾಗಿದ್ರೆ ಅವರಿಗೆ ಕ್ಷಣಾರ್ಧ ಸಾಕಾಗಿತ್ತು. ನೀವು ಅಜೇಯ ಅಂತ ಒಂದು ಪುಸ್ತಕ ಇದೆ, ಬಾಬಾ ಕೃಷ್ಣಮೂರ್ತಿ ಅವರು ಬರೆದಿದ್ದಾರೆ, ಅದನ್ನು ಓದಿ. ವಿದ್ಯಾರ್ಥಿ ಪರಿಷತ್ ನಮ್ಮನ್ನು ಬೆಳೆಸಿದ್ದು ಹೇಗೆ ಅಂದರೆ, ನಾನೊಬ್ಬ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ 1983-84ರಲ್ಲಿ PUC ಓದುವ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯ ಕಾರ್ಯಕರ್ತರು ನಮಗೆ ಅಜೇಯ ಪುಸ್ತಕ ಕೊಟ್ಟರು, ಅದಮ್ಯ ಕೊಟ್ಟರು, ಆತ್ಮಾಹುತಿ ಕೊಟ್ಟರು. ಅಜೇಯ ಪುಸ್ತಕವನ್ನು ನೀವು ಓದಿದ್ರೆ 1921ನೇ ಇಸ್ವಿಯಿಂದ 1931ರವರೆಗೆ ಇರತಕ್ಕಂತಹ ಕ್ರಾಂತಿಕಾರಿಗಳ ಸ್ವಾತಂತ್ರ್ಯ ಹೋರಾಟದ ದೊಡ್ಡ ಕಥೆ ಸಿಗುತ್ತೆ. ಕನ್ನಡದಲ್ಲಿ ಬರೆದಿದ್ದಾರೆ ಬಾಬಾ ಕೃಷ್ಣಮೂರ್ತಿಯವರು. ಬಹುಶಃ ಹೊರಗಡೆ ಪುಸ್ತಕದ ಮಾರಾಟದಲ್ಲಿ ಇದೆ. ನಿಮ್ಗೆ ಆ ಪುಸ್ತಕ ಅಜೇಯನೂ ಅಲ್ಲೇ ಇದೆ, ಆತ್ಮಾಹುತಿ ಪುಸ್ತಕ ಅಲ್ಲಿದೆ, ಅದಮ್ಯ ಇದೆ. ಬಹುಶಃ ಒಂದು ಜೀನ್ಸ್ ಪ್ಯಾಂಟ್ ತಗೊಳ್ಳೋದಕ್ಕೆ 2,000 ರೂಪಾಯಿ ಕೊಡ್ತೀವಿ. ಒಂದು ಸ್ವಾತಂತ್ರ್ಯ ಹೋರಾಟದ ಮಹಾ ಕಥನವನ್ನು ಓದೋದಕ್ಕೆ 200 ರೂಪಾಯಿ ಕೊಡಲ್ಲ ಅನ್ನೋದರ ನಮ್ಮ ವಿದ್ಯಾರ್ಥಿಗಳನ್ನು ನಡೆಸಿದ್ರಲ್ಲ ಯಾರು? 3 ನಿಮಿಷ ನನ್ನ LKGಯ ಮಗು ಡ್ಯಾನ್ಸ್ ಮಾಡೋದಕ್ಕೆ 500 ರೂಪಾಯಿ ಇತ್ತು ಫ್ರಾಕ್ ಕೊಡಿಸ್ತೀವಿ, 5 ರೂಪಾಯಿ ಇತ್ತು ಭಾರತಿ ಪುಸ್ತಕ ಕೊಡಲ್ಲ ಅನ್ನೋ ಮಾಡಿದ್ವಲ್ಲ. ಇದು ಸ್ವರಾಜ್ಯದ ಸಾರ್ಥಕತೆ. ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಕಾಲಘಟ್ಟದಲ್ಲಿ ನಾನು ಮತ್ತು ನೀವು ನಿಂತಿದ್ದೇವೆ. ನೆನ್ಪಿಟ್ಕೊಳ್ಳಿ, ನಾವಿವತ್ತು ಸುಖ ಅನುಭವಿಸ್ತಾ ಇದ್ದೀವಿ ಅಂದರೆ 75 ವರ್ಷಗಳ ಹಿಂದೆ ಯಾರ್ಯಾರೋ ಹೆಂಡತಿ, ಮಕ್ಕಳು, ಮನೆ, ಪ್ರಾಣ ಎಲ್ಲ ಕಳ್ಕೊಂಡ್ರಲ್ಲ, ಅದರ ಪರಿಣಾಮವಾಗಿ ನಾನು ನೀವು ಇಲ್ಲಿ ಕುಳಿತಿದ್ದೇವೆ. ಇವತ್ತು ನಾವು ಈ ರಾಷ್ಟ್ರವನ್ನು ನಾಶ ಮಾಡಿದರೆ ಬಹುಶಃ ಮತ್ತೊಂದು 1000 ವರ್ಷಗಳ ಕಾಲ ಗುಲಾಮರಾಗಿ ಬದುಕಬೇಕಾದಂಥ ಒಂದು ದಾರುಣ ಸ್ಥಿತಿ ನಮ್ಮದೇ ತಲೆಮಾರಿಗೆ ಬರುತ್ತೆ. ಇದನ್ನೇ ಸ್ವಾಮಿ ವಿವೇಕಾನಂದ ಕಡೆ ಹೇಳ್ತಾರೆ, ಒಂದು ಜನಾಂಗ ಸಂಪೂರ್ಣವಾಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿದ್ದೇ ಆದರೆ, ಅದು ಕೇವಲ 3 ತಲೆಮಾರುಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ನಾಶವಾಗುತ್ತದೆ. ನಾನು ಹೇಳಿದ್ದಲ್ಲ, ಇದು ಸ್ವಾಮಿ ವಿವೇಕಾನಂದ ಬರೆದಿದ್ದಾರೆ. ಅದನ್ನು ನೀವು ಓದಿಕೊಳ್ಳಿ. ನೀವು ನೆನಪಿಟ್ಕೊಳ್ಳಿ, ಕಳೆದ 75 ವರ್ಷಗಳಲ್ಲಿ ನಾವು ಸಂಪೂರ್ಣ ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ಚಲಿಸ್ತಾ ಇದ್ದೇವೋ ಅಥವಾ ಸಂಪೂರ್ಣ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ರಕ್ತದಲ್ಲಿ ಧರಿಸಿಕೊಳ್ತಾ ಇದ್ದೇವೋ? ಈ ಪ್ರಶ್ನೆಯನ್ನು ಕೂಡ ನಿಮ್ಮ ಮುಂದಿಟ್ಟು ಮುಂದೆ 1819 ರಾಯಚೂರು ಜಿಲ್ಲೆ ಕೊಪ್ಪಳ, ಅದರ ಮರು ವರ್ಷ 1820. ಬಹುಶಃ ಎಷ್ಟು ಚೆನ್ನಾಗಿದೆ ಅಂದರೆ 1820 ಅಂದರೆ 200 ವರ್ಷದ ಹಿಂದೆ. ನಾವೀಗ 2021ರಲ್ಲಿ ಇದ್ದೀವಿ. 1819ರಲ್ಲಿ ಕೊಪ್ಪಳದಲ್ಲಿ ನಡೆದರೆ 1820ರಲ್ಲಿ ಬಿದಿರೆ, ಇದೇ ಜಿಲ್ಲೆಯ ಬಿದಿರೆ ಅನ್ನುವಂಥ ಗ್ರಾಮದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿದೆ. ನಿಮಗೆ ನೆನಪಿಡಬೇಕು, ಅವತ್ತಿನ್ನು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿರಲಿಲ್ಲ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885. ಅದಕ್ಕಿಂತ ಹಿಂದೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು. ಚರಿತ್ರೆಯನ್ನ ನಾವು ಎಲ್ಲಿ ಆರಂಭ ಆಯಿತೋ ಅಲ್ಲಿಂದಲೇ ತಗೊಂಡ್ಬರ್ಬೇಕು. ಅದನ್ನು
ಹಣ್ಣಿನ ಬಗ್ಗೆ ಆಸೆ, ಹಣ್ಣಿನ ಬಗ್ಗೆ ಆಸೆ ಬುಡಕ್ಕೆ ಕೊಡ್ಲಿ. ಬೇರನ್ನ ಕಡೆಗಣಿಸಿ ಬುಡವನ್ನ ಕಡಿಯುತ್ತಾ ಹಣ್ಣನ್ನು ಬಯಸಿದರೆ ಸಿಗುತ್ತದೆಯೇ? ಸ್ವರಾಜ್ಯ 75. ಬೇರನ್ನು ಕಡೆಗಣಿಸಿ ಬುಡಕ್ಕೆ ಕೊಡಲಿ ಹಾಕಿ ಹಣ್ಣನ್ನು ಬಯಸಿದರೆ ಸಿಗುತ್ತದೆಯೇ? ಈ ಪ್ರಶ್ನೆ ಕೂಡ ನಮ್ಮಲ್ಲಿ. ಇನ್ನು ಮುಂದಕ್ಕೆ ಬಂದರೆ 1824 ನಿಮಗೆಲ್ಲ ಗೊತ್ತಿದೆ, ಬಹುಶಃ ಇದು ಪಠ್ಯದಲ್ಲಿರೋದ್ರಿಂದ ನಿಮ್ಗೆ ಗೊತ್ತಿದೆ. ಅದು ಕಿತ್ತೂರು ರಾಣಿ ಚೆನ್ನಮ್ಮ ನಡೆಸಿದಂತ ಹೋರಾಟ. ಯಾವ ಜಿಲ್ಲೆ? ಬೆಳಗಾವಿ ಜಿಲ್ಲೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಹೃದಯ ಸ್ಥಾನ. 1924ರಲ್ಲಿ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿದ್ದು ಕೂಡ ಅದೇ ಬೆಳಗಾವಿಯಲ್ಲಿ. ಆ ಬೆಳಗಾವಿಯ ಸಮ್ಮೇಳನ, ಆ ಬೆಳಗಾವಿಯಲ್ಲಿ ಕಿತ್ತೂರಿನ ಹೋರಾಟ ಹೇಗಿತ್ತು ನೀವು ಗಮನಿಸಿ. ಒಬ್ಬ ರಾಣಿ ನಮ್ಮಲ್ಲಿ ಇವತ್ತು ಏನು ಹೇಳ್ತೀವಿ, ಮಹಿಳೆ ದುರ್ಬಲಳು, ಮಹಿಳೆ ಅವಳ ಕೈಯಲ್ಲಿ ಏನೂ ಆಗಲ್ಲ. ನಮ್ಮಲ್ಲಿ ಮಹಿಳಾವಾದ ಅನ್ನೋದೇ ಬೆಳೆದುಬಿಟ್ಟಿದೆ. ಆ ಮಹಿಳಾವಾದ ಹೇಗಿದೆ ಅಂತ ಹೇಳುತ್ತೆ ಅಂದ್ರೆ, ಈ ದೇಶದಲ್ಲಿ ಶತಮಾನಗಳಿಂದ ಯಾವ ಮಹಿಳೆಯೂ ಯಾವ ಸಾಧನೆಯೂ ಮಾಡಿಲ್ವೇನೋ ಅನ್ನೋ ರೀತಿ ನಮ್ಮ ತಲೆ ಒಳಗೆ ಒಂದು ಕೀಳರಿಮೆಯನ್ನು ಬಿದ್ದಿದೆ. ಸ್ನೇಹಿತರೆ, ಒಬ್ಬ ಮನುಷ್ಯನನ್ನ ಬೇಗ ಗುಲಾಮನನ್ನಾಗಿ ಮಾಡಬೇಕೆಂದರೆ ಅವನ ಮೆದುಳುಗಳನ್ನ ನಾವು ಆಕ್ರಮಿಸಬೇಕು ಅನ್ನೋದು ಬ್ರಿಟಿಷ್ ಥಿಯರಿ. ಸ್ವರಾಜ್ಯ 75 ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ನಮ್ಮ ದೇಶಕ್ಕೆ ಭೌಗೋಳಿಕ ಸ್ವಾತಂತ್ರ್ಯ ಬಂದಿದೆ, ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬಂದಿದೆ, ನಮಗೆ ಸಾಮಾಜಿಕ ಸ್ವಾತಂತ್ರ್ಯ ಬಂದಿದೆ, ಇದೆಲ್ಲವೂ ನಿಜ. ಆದರೆ ನನಗೊಂದು ಪ್ರಶ್ನೆ ಇದೆ, ಬೌದ್ಧಿಕ ಸ್ವಾತಂತ್ರ್ಯ ಬಂದಿದೆಯಾ ಅಂತ. ಬೌದ್ಧಿಕ ಸ್ವಾತಂತ್ರ್ಯವನ್ನು ನಾವು ಪಡೆದಿದ್ದೇವಾ? ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾಮರ್ಸ್ ಪಾಠ ಮಾಡಬೇಕಾದ್ರೆ ಭಾರತೀಯ ಕಾಮರ್ಸ್ ಅನ್ನು ಹೇಳ್ಕೊಡ್ತಿದ್ದೀವಾ? ನಮ್ಮ ಮೆಡಿಕಲ್ ಸೈನ್ಸ್ ಅನ್ನು ಪಾಠ ಮಾಡಬೇಕಾದ್ರೆ ಭಾರತೀಯ ಮೆಡಿಕಲ್ ಸೈನ್ಸ್ ಅನ್ನು ಪಾಠ ಮಾಡ್ತಾ ಇದ್ದೀವಾ? ನಮ್ಮ ಹಿಸ್ಟ್ರಿಯನ್ನು ಪಾಠ ಮಾಡಬೇಕಾದ್ರೆ ನಮ್ಮ ಥಿಯರಿಗಳನ್ನ ಅಪ್ಲೈ ಮಾಡ್ತಾ ಇದ್ದೀವಾ? ಹಾಗಾದರೆ ನಾವಿನ್ನೂ ಕೂಡ ಪಾಶ್ಚಾತ್ಯರ ಮೆಕಾಲೆಯ ಶಿಕ್ಷಣ ಪದ್ಧತಿಯ ಬೌದ್ಧಿಕ ದಾಸ್ಯದಲ್ಲಿ ಬದುಕುತ್ತಿರುವಾಗ ಅದಕ್ಕೆ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದು ಎಂದು ಮತ್ತು ಹೇಗೆ ಮತ್ತು ಯಾವಾಗ? ಬಹುಶಃ ಈ ಪ್ರಶ್ನೆಗೆ ಅನೇಕರು ಮೊನ್ನೆ ಚರ್ಚೆ ಮಾಡ್ತಾ ಇದ್ರು. ನಮ್ಮ ಹೊಸ ಶಿಕ್ಷಣ ನೀತಿ NEP ಜಾರಿಯಾದಾಗ ಹೇಳ್ತಾ ಇದ್ರು, ನಮಗೆ ಇದು ಶೈಕ್ಷಣಿಕವಾದ ಸ್ವಾತಂತ್ರ್ಯ ಬಂದ ಸಂದರ್ಭ ಅಂತ ಪ್ರತಿಕ್ರಿಯೆ ಮಾಡ್ತಾ ಇದ್ರು. ಅದರ ಒಂದು ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ 70 ವರ್ಷ ಬೇಕಾಯಿತು ಅನ್ನೋದಿದೆಯಲ್ಲ, ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕೊನೆ ಪಕ್ಷ ಈಗಾದರೂ ಬೈದು ಬಂತಲ್ಲ, ಸಮಾಧಾನ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡೋದ್ರ ಕಡೆ ಹೋಗಬೇಕಾದ ಅಗತ್ಯ. ಆದ್ರಿಂದ ಸ್ವರಾಜ್ಯ 75 ಅಂದ್ರೆ ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ಅಲ್ಲ. ಅದು 3 ಸಂಗತಿಗಳಿಗಾಗಿ ಹೋರಾಟ ನಡೆದಿದೆ. ಫ್ರೀಡಮ್ ಮೂವ್ಮೆಂಟ್ ಅಂದ್ರೆ ಮೂರು ಕಾರಣಕ್ಕಾಗಿ ನಡೆದಿರೋ ಮೂವ್ಮೆಂಟ್. ಒಂದು, ಮೌಲ್ಯಗಳು, ತ್ಯಾಗ, ಸೇವೆ, ನಿಸ್ವಾರ್ಥ, ಬಲಿದಾನ, ಇಂಥ ಜೀವನ ಮೌಲ್ಯಗಳನ್ನು ಸ್ವಾತಂತ್ರ್ಯ ಹೋರಾಟ ಕಲಿಸಿದೆ. ಎರಡನೇದು ಸಿದ್ಧಾಂತ. ಆ ಸಿದ್ಧಾಂತ ಯಾವುದು ಅಂದ್ರೆ ರಾಷ್ಟ್ರೀಯ ಸಿದ್ಧಾಂತ, ರಾಷ್ಟ್ರೀಯತೆ ಅನ್ನೋ ಸಿದ್ಧಾಂತ, ಭಾವೈಕ್ಯತೆ ಅನ್ನೋ ಸಿದ್ಧಾಂತ, ಕೂಡಿ ಬದುಕಬೇಕು ಅನ್ನೋ ಸಿದ್ಧಾಂತ, ಭಾಷೆ, ಭಾವ, ಬಣ್ಣ, ಲಿಂಗ, ಪ್ರಾಂತ ಈ ಎಲ್ಲ ತರಮತಮಗಳನ್ನು ಬಿಟ್ಟು ನಾನು ಭಾರತೀಯ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಕಮ್ಯುನಿಸ್ಟರು ನಮ್ಗೆ ಏನು ಕಲಿಸ್ಬಿಟ್ರು ಅಂದ್ರೆ, ಕಮ್ಯುನಿಸ್ಟ್ ಐಡಿಯಾಲಜಿ ಕೂಡ ಈ ದೇಶಕ್ಕೆ 1920ರಲ್ಲಿ ಬಂದಿದೆ, 20-25 ಕಾಲದಲ್ಲಿ ಬಂದಿದೆ. MN ರಾಯ್. RSS ಸ್ಥಾಪನೆಯಾಗಿರೋದು 1925, ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾಗಿರೋದು 1925. ಒಬ್ಬರು ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯುವ ಸಿದ್ಧಾಂತದ ಮೇಲೆ ತನ್ನ ರಾಜಕೀಯ ನೀತಿಯನ್ನು ಬೆಳೆಸಿದ್ರು, ಮತ್ತೊಬ್ಬರು ರಾಷ್ಟ್ರ ಅನ್ನೋದಿಲ್ಲ, ಜಗತ್ತಿನ ಎಲ್ಲ ಕಾರಣಗಳು ಒಟ್ಟಾಗಬೇಕು, ನೀವು ನಿಮ್ಮದೇ ದೇಶದ ವಿರುದ್ಧ
ಸೈನ್ಯದ ವಿರುದ್ಧ, ಪೊಲೀಸರ ವಿರುದ್ಧ ಬಾಂಬ್ ಹಾಕಿ ನಾಶ ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಲ್ಲಿರೋ ರಾಜ ಕೆಳಗಡೆ ಬಿದ್ದೋದ ಮೇಲೆ ವ್ಯವಸ್ಥೆ ಸಂಪೂರ್ಣ ನಾಶ ಆದಮೇಲೆ ಆ ನಾಶ ಆಗಿರುವ ವ್ಯವಸ್ಥೆಯಲ್ಲೇ ಒಂದು ಹೊಸ ಕಮ್ಯುನಿಸಂ ಮೇಲೆದ್ದು ನಿಂತುಕೊಳ್ಳುತ್ತೆ. ಆಗ ಅದು ಸೋಷಿಯಲಿಸಂ ಎಕನಾಮಿಕ್ಸ್ ಅನ್ನ ಜಾರಿಗೆ ತರುತ್ತೆ ಅನ್ನೋದನ್ನ ಹೇಳಿದ್ರು. ಅದನ್ನ ರಷ್ಯಾದಲ್ಲಿ 1917ರಲ್ಲಿ ಲೆನಿನ್ ಮಾಡಿದ್ರು. ಲೆನಿನ್ ಮಾಡಿದ ಆ ಕ್ರಾಂತಿ 1950ರ ಹೊತ್ತಿಗೆ ಸ್ಟಾಲಿನ್ನ ಕಾಲಕ್ಕೆ ಏನೇನಾಯಿತು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ರಷ್ಯಾದ ಇತಿಹಾಸವನ್ನು ನೀವು ಓದಬೇಕು. ರಷ್ಯಾದ ಇತಿಹಾಸವನ್ನು ನೀವು ಓದಬೇಕು ಅಂದ್ರೆ ಸ್ವರಾಜ್ಯ 75ರ ಸಂದರ್ಭದಲ್ಲಿ ಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇವಲ ಭಾರತವನ್ನು ಮಾತ್ರ ಓದಿದ್ರೆ ಸಾಲದು. ನಾವು ಚೀನಾನ ಓದಬೇಕಾಗುತ್ತೆ, ಪಾಕಿಸ್ತಾನ ಓದಬೇಕಾಗುತ್ತೆ, ಬಾಂಗ್ಲಾನ ಓದಬೇಕಾಗುತ್ತೆ, ರಷ್ಯಾನ ಓದಬೇಕಾಗುತ್ತೆ, ಅಮೆರಿಕನ ಓದಬೇಕಾಗುತ್ತೆ ಮತ್ತು ಭಾರತವನ್ನು ಓದಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಜಾಗತಿಕ ಸಂದರ್ಭದಲ್ಲಿ ಯಾರ್ಯಾರನ್ನ ಉದ್ಧಾರ ಮಾಡುವ ಸಂಚುಗಳು ಎಲ್ಲಿ ನಡೆಯುತ್ತಿದ್ದಾವೆ, ಯಾರ್ಯಾರನ್ನ ನಾಶ ಮಾಡುವ ಸಂಚುಗಳು ಎಲ್ಲಿ ನಡೆಯುತ್ತಿದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಭಾರತದ ಭವ್ಯತೆಯನ್ನು ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪಾಠವನ್ನ 2021ರ ಘಟನಾವಳಿಗಳು, ಜಾಗತಿಕ ಘಟನಾವಳಿಗಳು ನಮಗೆ ಪರಿಚಯಿಸ್ತಾ ಇದೆ. ಹಾಗಾಗಿ ರಾಯಚೂರಿನ ಕಥನವನ್ನ, ಕಿತ್ತೂರಿನ ಕಥನವನ್ನ ನೆನಪಿಸ್ಕೊಳ್ಬೇಕಾದ್ರೆ ಸರಿಯಾಗಿ 200 ವರ್ಷದ ನಂತರ ಇದ್ದೀವಿ. 200 ವರ್ಷ ಅಂತ ಹೇಳಿದ್ರೆ ಇಲ್ಲಿ ಕೂತಿರೋ ನನ್ನನ್ನು ಸೇರಿಸ್ಕೊಂಡು ನಿಮ್ಮನ್ನು ಸೇರಿಸ್ಕೊಂಡು 2820ರಲ್ಲಿ ನಮ್ಮ ಅಜ್ಜನ ಹೆಸರೇನು ಅಂತ ಕೇಳಿದ್ರೆ ಬಹುಶಃ ಎಷ್ಟು ಜನ ಹೇಳ್ತೀವೋ ಏನೋ ಗೊತ್ತಿಲ್ಲ ನನಗೆ. ನಮಗೆ ನಮ್ಮ ತಂದೆ ಹೆಸರು ಗೊತ್ತು, ಅವರ ಹೆಸರು ಗೊತ್ತು, ಬಹಳ ಕಷ್ಟಪಟ್ಟರೆ ಅವರ ಹೆಸರು ಗೊತ್ತು, ಇನ್ನೊಂದು ಸ್ವಲ್ಪ ಕಷ್ಟಪಟ್ಟರೆ ಅವರ ಹೆಸರು ಗೊತ್ತು. ಆದರೆ 4ನೇ ತಲೆಮಾರು ಅಂದ್ರೆ ಒಂದು ತಲೆಮಾರಿಗೆ 50 ವರ್ಷ ಹಿಡಿದ್ರು 200 ವರ್ಷ ಆಯಿತು. ಆದರೆ 200-250 ವರ್ಷದ ಹಿಂದಿನ ನನ್ನ ಅಜ್ಜ ಯಾರು ಗೊತ್ತಿಲ್ಲ, ನನ್ನ ಜಾತಿ ಯಾವುದು ಗೊತ್ತಿಲ್ಲ, ನನ್ನ ಊರು ಯಾವುದು ಗೊತ್ತಿಲ್ಲ, ನನ್ನ ಮತ ಯಾವುದು ಗೊತ್ತಿಲ್ಲ, ನನ್ನ ಭಾಷೆ ಯಾವುದು ಗೊತ್ತಿಲ್ಲ. ಆದರೆ ಒಂದು ಗೊತ್ತು, ನಾನು ಭಾರತೀಯ, ನಾನು ಭಾರತೀಯ, ನಾನು ಭಾರತೀಯ. ಇದು ಈ ದೇಶದ ಶಕ್ತಿ. ಈ ದೇಶ ಯಾವಾಗ ದುರ್ಬಲತೆಗೆ ಒಳಗಾಗಿತ್ತೋ ಆ ದುರ್ಬಲತೆಯನ್ನು ಕಳೆದುಕೊಳ್ಳುವುದಕ್ಕೆ ಇರುವ ಏಕೈಕ ಔಷಧ. ಈ ದೇಶ ಯಾವಾಗ ದುರ್ಬಲಗೊಂಡಿತ್ತೋ ಆ ದುರ್ಬಲತೆಯನ್ನು ಕಳೆದುಕೊಳ್ಳುವುದಕ್ಕೆ ಬಳಸಿರುವ ಏಕೈಕ ಔಷಧ ಅದು ರಾಷ್ಟ್ರೀಯತೆ, ರಾಷ್ಟ್ರೀಯತೆ, ರಾಷ್ಟ್ರೀಯತೆ. ಇದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತನ್ನ ಧ್ಯೇಯವನ್ನಾಗಿಸಿಕೊಂಡಿದೆ, ತನ್ನ ಸಿದ್ಧಾಂತವನ್ನಾಗಿಸಿಕೊಂಡಿದೆ. ಅದರ ಆಧಾರದ ಮೇಲೆ ಧ್ಯೇಯವಾದಿ ಕಾರ್ಯಕರ್ತರನ್ನು ನಿರ್ಮಾಣ ಮಾಡ್ತಾ ಇದೆ. ದೌರ್ಭಾಗ್ಯ, ನಿಮ್ಮ ಕ್ಯಾಂಪಸ್ಗಳಲ್ಲಿ ನಿಮಗೆ ಹೇಳ್ತಾರೆ ಜಾತಿವಾದಿ, ನಿಮಗೆ ಹೇಳ್ತಾರೆ ಬ್ರಾಹ್ಮಣವಾದಿ, ನಿಮಗೆ ಹೇಳ್ತಾರೆ ನೀವು ಕೋಮುವಾದಿ, ನಿಮಗೆ ಹೇಳ್ತಾರೆ ಪ್ರಗತಿ ವಿರೋಧಿ. ನಿಮಗೆ ಈ ರೀತಿಯ ಶಬ್ದಗಳ ಅಡೆಪಟ್ಟಿಯನ್ನು ಕಟ್ಟಿ 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 ಕಾರ್ಯಕರ್ತನ ಆತ್ಮವಿಶ್ವಾಸವನ್ನು ನಾಶ ಮಾಡುವ ಹುನ್ನಾರಗಳು 1940ರಿಂದಲೂ ಈ ದೇಶದಲ್ಲಿ ನಡೀತಾ ಬಂದಿದ್ದಾವೆ. ಆದರೆ ರಾಷ್ಟ್ರಭಕ್ತಿಯ ಈ ಕಾರ್ಯಕರ್ತ ಬಗ್ಗಿಲ್ಲ, ಬಾಗಿಲ್ಲ, ಸೋತಿಲ್ಲ. ಇವತ್ತು ವಿಶ್ವಗುರುವನ್ನಾಗಿ ಮಾಡುವ ಒಂದು ಪ್ರಯತ್ನದಲ್ಲಿ ಅವರು ತನ್ನ ಯಶಸ್ಸನ್ನು ಕಂಡಿದ್ದಾರೆ. ಅವರು ಅದನ್ನು ಹೇಳಿದರು. 1991 ಲಾಲ್ ಚೌಕದಲ್ಲಿ, ಶ್ರೀನಗರದ ಲಾಲ್ ಚೌಕದಲ್ಲಿ ಅಲ್ಲಿನ ಉಗ್ರಗಾಮಿಗಳು ಹೇಳಿದ್ರು, ಭಾರತದಲ್ಲಿ ಯಾವಾಗಲೂ ಗಂಡಸರಿದ್ರೆ ಒಂದು ಧ್ವಜ ಹಾರಿಸಿ ನೋಡೋಣ. ಇದೇ ಮಾತು ನಾನು ಬಳಸ್ತಾ ಇದ್ದೀನಿ. ಉಗ್ರಗಾಮಿಗಳನ್ನು ಹೇಳಿದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ವೀಕಾರ ಮಾಡಿತು. ಒಬ್ಬರೇಕೆ ಈ ನೆಲದಲ್ಲಿ ಇರುವಂತಹ ಪ್ರತಿಯೊಬ್ಬ ಜೀವಿಗೂ ಕೂಡ ಪುರುಷತ್ವ ಇದೆ, ಮಹಿಳೆಯಲ್ಲೂ ಪೌರುಷ ಇದೆ. ನಮ್ಮಲ್ಲಿ ಇವತ್ತಿನ ಪುರುಷ ಅಂದ್ರೆ ಬರೀ ಗಂಡಸು ಅಂದ್ರೆ ಅದೆಲ್ಲ. ಪೌರುಷ ಅಂದ್ರೆ ಎನರ್ಜಿ, ಪೌರುಷ ಅಂದ್ರೆ ಸ್ಪಿರಿಟ್, ಪೌರುಷ ಅಂದ್ರೆ ಚೈತನ್ಯ. ಆ ಚೈತನ್ಯ ಪ್ರತಿಯೊಂದು ಜೀವಿಯಲ್ಲಿದೆ ಅಂತ ಹೇಳಿದ ಕಾರಣಕ್ಕಾಗೇನೆ ಬಹುಶಃ ಅಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ 10,000 ಜನ ಕಾರ್ಯಕರ್ತರು 1991-92 ಕಾಲಘಟ್ಟದಲ್ಲಿ ಹೋಗಿದ್ರು ಅನ್ನೋದನ್ನು ನೀವು ಗಮನಿಸಿದ್ರೆ, ಕರ್ನಾಟಕದಿಂದ ಒಂದು ಟ್ರೈನ್ ಅಲ್ಲಿ ಪ್ರಯಾಣ ಮಾಡಿತ್ತು. ನಾವೆಲ್ಲ ವಿದ್ಯಾರ್ಥಿ ಜೀವನ ಮುಗಿಸಿದಂಥ ಸಂದರ್ಭ ಅದು. ಬಹುಶಃ ನಮ್ಮ ಕಾರ್ಯಕರ್ತರಲ್ಲಿ ಹೋದಾಗ ಉದಂಪುರ ದಾಟಬೇಕಾಗಿತ್ತು. ಉದಂಪುರ ದಾಟೋದಕ್ಕಿಂತ ಮುಂಚೆ ರೈಲು ನಿಂತಿದೆ. ಮುಂದಿನ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿದೆ.
ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರೆ ಜನ ಮಾತ್ರ ನಮ್ಮ ಜೊತೆಗಿರೋದಲ್ಲ, ದೇವರು ಕೂಡ ನಮ್ಮ ಜೊತೆಗಿರ್ತಾರೆ. ಜನ ಮಾತ್ರ ಅಲ್ಲ, ದೇವರು ಕೂಡ ನಮ್ಮ ಜೊತೆಗಿರ್ತಾರೆ. ಬಹುಶಃ ಸ್ನೇಹಿತರೆ, 1991 ಇಸ್ವಿನಲ್ಲಿ ನಮ್ಮ ಕರ್ನಾಟಕದಿಂದ ಉಧಂಪುರ ಶ್ರೀನಗರ ಕಡೆ ಹೊರಟಂತ ABVP ಕಾರ್ಯಕರ್ತರು 3,000 ಜನ ಇದ್ದಂಥ ಒಂದು ರೈಲು 5 ನಿಮಿಷ ತಡವಾಗಿ ಹೋಗಲಿಕ್ಕೆ ಅವರು ಪ್ರಾಣ ಉಳಿತು. ಭಾರತ ಮಾತ್ರ ಅವರು ಪ್ರಾಣವನ್ನು ಉಳಿಸಿದ್ರು ಈ ದೇಶವನ್ನು ಕಟ್ಟೋದಕ್ಕಾಗಿ. ಅದಕ್ಕೆ ನೀವು ಗೊತ್ತಿದ್ದೀರಿ. ಅಂದ್ರೆ ಸ್ವರಾಜ್ಯ ನಿರ್ಮಾಣ ಆಗೋದು ಒಂದು ಅತ್ಯಂತ ಅಗಾಧವಾದಂತಹ ದೇಶಭಕ್ತಿಯ ಅಮೃತತ್ವದಲ್ಲಿ ಅನ್ನೋದನ್ನ ಈ ದೇಶದ ಅನೇಕ ಹಿರಿಯರು ನಮಗೆ ಹೇಳಿದ್ದಾರೆ. 2 ಹಿರಿಯರ ವಾಕ್ಯವನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲು ಬಯಸ್ತೀನಿ. ಯಾಕೆ ಅಂದರೆ ನಿಮಗೆಲ್ಲ ಪಾಠ ಮಾಡ್ತಿರ್ತಾರೆ, ಈ ದೇಶ ಯಾವತ್ತೂ ರಾಷ್ಟ್ರವೇ ಆಗಿರಲಿಲ್ಲ. ಇತ್ತೀಚೆಗೆ ಕೆಲವು ವಿಚಾರವಾದಿಗಳು ಹೊಸವಾದ ಇಟ್ಟಿದ್ದಾರೆ. ಮೊನ್ನೆ ನಾನು ನೋಡ್ತಾ ಇದ್ದೆ, ಭಾರತದ ಒಕ್ಕೂಟದಿಂದ ಕರ್ನಾಟಕ ಬಿಡುಗಡೆಯಾಗುವುದು ಯಾವಾಗ ಅಂತ ಯಾರೋ ಪ್ರಶ್ನೆ ಕೇಳಿದ್ರು. ಅಂದ್ರೆ ಇವತ್ತು ಏನ್ ನಡೀತಾ ಇದೆ, JNU ನಂತಹ ವಿಶ್ವವಿದ್ಯಾಲಯಗಳಲ್ಲಿ ಕುಮಾರ್ ಕನ್ನಯ್ಯ ಅಂತ ಘೋಷಣೆಯಿಂದ ಶುರು ಮಾಡಿದಾಗ ಏನಾಗಿದೆ, ಕಾಶ್ಮೀರ ಸ್ವತಂತ್ರವಾಗಲಿ, ತಮಿಳುನಾಡು ಸ್ವತಂತ್ರವಾಗಲಿ, ಕರ್ನಾಟಕ ಬೇರೆಯಾಗಲಿ, ಯಾಕೆ ಹೇಳ್ತಾ ಇದ್ದಾರೆ ಇವರು? ಇದು ಈ ವಿಚಾರವಾದಿಗಳಾಗಲಿ. ಇಲ್ಲಿ ಕರ್ನಾಟಕ ಬೇರೆಯಾಗಲಿ ಭಾರತದಿಂದ. ಯಾಕೆ ಇವ್ರು ಹೇಳ್ತಿರೋದು ಕರ್ನಾಟಕ ಉದ್ಧಾರವಾಗುತ್ತದೆ ಅಂತ, ಕಾಶ್ಮೀರ ಉದ್ಧಾರ. ಈಗ ನಮ್ಮ ಚರಿತ್ರೆ ಹೇಳುತ್ತೆ, ಈ ದೇಶದಲ್ಲಿ ಜಾತಿಯ ಆಧಾರದ ಮೇಲೆ ಒಡೆದೋಗಿದ್ರೆ, ಮತದ ಆಧಾರದ ಮೇಲೆ ಒಡೆದೋಗಿದ್ರೆ, ಪ್ರದೇಶದ ಆಧಾರದ ಮೇಲೆ ಒಡೆದೋಗಿದ್ರೆ, ಭಾಷೆಯ ಆಧಾರದ ಮೇಲೆ ಒಡೆದೋಗಿದ್ರೆ, ಬಣ್ಣದ ಆಧಾರದ ಮೇಲೆ ಒಡೆದೋಗಿದ್ರೆ ನಾವು ಶಕ್ತಿವಂತರಾಗ್ತೀವೋ ದುರ್ಬಲರಾಗ್ತೀವೋ? ಶಕ್ತಿವಂತರಾಗ್ತೀವೋ ದುರ್ಬಲರಾಗ್ತೀವೋ? ದುರ್ಬಲರಾದ ಲಾಭ ಯಾರಿಗೆ? ಯಾರು ಶತ್ರುಗಳು? ನಮ್ಮದೇ ದೇಶದ ನಮ್ಮದೇ ಯುವಕ ಯುವತಿಯರ ಬಾಯಲ್ಲಿ ಭಾರತ ಬರ್ಬಾದಾಗಲಿ ಎಂದು ಹೇಳಿಸುತ್ತಿರುವ ಆ ಶಕ್ತಿಗಳು ಯಾರು? ನಮ್ಮದೇ ಕರ್ನಾಟಕ ಭಾರತದಿಂದ ಬೇರೆಯಾಗಲಿ ಅಂತ ಮಾತಾಡ್ತಿರೋ ವಿಚಾರವಾದಿಗಳ ಉದ್ದೇಶ ಏನು? ಹಾಗಾದ್ರೆ ನಮ್ಮ ಪೂರ್ವಜರು ಹೇಳಿದ್ರು, ನಮ್ಮ ನಾಡಗೀತೆ ಯಾವುದು? ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇವತ್ತು ಜನಕ ಮಹಾರಾಜ ಕರ್ನಾಟಕದವರಲ್ಲ, ಆದರೂ ಆ ಪದ್ಯದಲ್ಲಿದೆ, ಜನಕ ಮಹಾರಾಜರಂತ ರಾಜರುಗಳು ನಮಗೆ ಬೇಕು, ಇದು ನಮ್ಮ ಆದರ್ಶ. ಪತಂಜಲಿ ಪಾಣಿನಿಯ ಉಲ್ಲೇಖ ಆ ಪದ್ಯದಲ್ಲಿದೆ. ಅವು ಇವತ್ತು ಆ ಪತಂಜಲಿ ಪಾಣಿನಿ ಹುಟ್ಟಿದ ಊರುಗಳು ಇವತ್ತು ಭಾರತದೊಳಗೂ ಇಲ್ಲ, ಅದು ಪಾಕಿಸ್ತಾನದಲ್ಲಿದ್ದಾವೆ. ಯಾಕೆಂದ್ರೆ ಅದೇ ನಮ್ಮ ದೇಶ, ಅದು ಪೆಶಾವರ್. ನಾವು ಅನೇಕ ಭೂಮಿಯನ್ನು ಕಳ್ಕೊಂಡಿದ್ದೀವಿ. ಭೂಮಿಯನ್ನು ಕಳ್ಕೊಂಡ್ರೆ ಮತ್ತೆ ತರ್ಬೋದು, ಹಣನ ಕಳ್ಕೊಂಡ್ರೆ ಮತ್ತೆ ತರ್ಬೋದು, ಅಧಿಕಾರ ಕಳ್ಕೊಂಡ್ರೆ ಮತ್ತೆ ತರ್ಬೋದು, ಮಾನವ ಮರ್ಯಾದೆ ಕಳ್ಕೊಂಡ್ರೆ ಮತ್ತೆ ತರಕ್ಕಾಗಲ್ಲ. ಭಾರತ ನಮಗೆ ಕೇವಲ ಅಧಿಕಾರ ಅಲ್ಲ, ಭಾರತ ನಮಗೆ ಕೇವಲ ಹಣ ಅಲ್ಲ, ಅದು ನಮ್ಮ ಮಾನ, ಅದು ನಮ್ಮ ಮರ್ಯಾದೆ, ನಮ್ಮ ಆತ್ಮಗೌರವ. ಆ ಆತ್ಮಗೌರವದ ಪ್ರತೀಕವಾಗಿ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಮತ್ತು ಸ್ವರಾಜ್ಯವನ್ನು ನಿರ್ಮಿಸ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಮಾತನ್ನು ನೀವು ನೆನಪಿಸ್ಕೋಬೇಕು. ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್, ಇನ್ನೊಬ್ರು ಬಾಬು ಜಗಜೀವನ್ ರಾಮ್. ಇಬ್ಬರೂ ಕೂಡ ಅಸ್ಪೃಶ್ಯರು. ಯಾವ ದೇಶದಲ್ಲಿ ಶತಶತಮಾನಗಳಿಂದ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸುತ್ತಾ ಬಂದಿದ್ದರೋ, ಯಾರು ಅತ್ಯಂತ ದಾರುಣವಾದ ಸಂಕಟಗಳನ್ನು ಅನುಭವಿಸಿದ್ದರೋ ಅಂತಹ ಜನಾಂಗದಿಂದ ಬಂದ ಅಂತಹ ಸಮುದಾಯಗಳ ನೇತೃತ್ವವನ್ನು ವಹಿಸಿದ ಇಬ್ಬರು ನಾಯಕರು ಎಂದೂ ಕೂಡ ಭಾರತ ಬರ್ಬಾದಾಗಲಿ ಎಂದು ಹೇಳಲಿಲ್ಲ. ಮಾನ್ಯ ಓವೈಸಿಯವರೇ, ಅಂಬೇಡ್ಕರರ ಹೆಸರಿನಲ್ಲಿ, ದಲಿತರ ಹೆಸರಿನಲ್ಲಿ ಭಾರತ ವಿರೋಧಿ ಮನೋಭಾವವನ್ನು ಬಿಚ್ಚುತ್ತಾ ಇದ್ದೀರಿಲ್ಲ. ನೀವು ಅಂಬೇಡ್ಕರನ್ನ ಸರಿಯಾಗಿ ಓದ್ಕೊಂಡಿದ್ದೀರಾ ಅಂತ ನಾವು ಕೇಳಬೇಕಾಗುತ್ತೆ. ರಾಜಕಾರಣ ಮಾಡೋದು ಬೇರೆ, ಆದರೆ ದೇಶವನ್ನು ಕೆಡುವುದು ಬೇರೆ. ನೀವು ಸರ್ಕಾರಗಳನ್ನು ಕೆಡುವಿ, ಯಾಕೆಂದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತವೆ ಹೋಗ್ತವೆ. ಅದು ದೇಶವನ್ನು ಕೆಡುವಿದ್ರೆ, ನಾವೆಲ್ಲರೂ ಪ್ರಯಾಣ ಮಾಡ್ತಾ ಇರುವ ಈ ದೋಣಿಯನ್ನು ತೂತು ಮಾಡಿದರೆ ನಾವು ಒಬ್ಬರೇ ಹೋಗ್ತೀವ? ಮೊಘಲ್ ಇತಿಹಾಸದಲ್ಲಿ ಓದಿ, ಮೊಘಲರ ಕೊನೆಯ ದೊರೆ ಶಾ ಆಲಂ, ಮೊಘಲ ದೊರೆಯ ಶಾ ಆಲಂ
ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡಿ ಊರಿದಾಗ ಹಿಂದೂ ಮುಸ್ಲಿಂ ಭಾಯಿ ಭಾಯಿಯಿಂದಲೇ ನಾವು ರಾಜಕಾರಣ ಶುರು ಮಾಡಿದ್ವಿ. ನಾನಾ ಸಾಹೇಬರ ಜೊತೆಗೆ ಆಗಾ ಖಾನ್, ನಾನಾ ಸಾಹೇಬ್ ತಾತ್ಯಾ ಟೋಪಿಯರ ಜೊತೆಗೆ ಆಗಾ ಖಾನ್ ಅಂತ ಮಹಾನ್ ವ್ಯಕ್ತಿ ಲಂಡನ್ನಿಗೆ ಹೋಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ್ರು. ದುರ್ದೈವ ಜಿನ್ನಾನಂತವರು ಈ ದೇಶವನ್ನು ವಿಭಜಿಸಿದರು. ಸಾರೇ ಜಹಾಸೆ ಅಚ್ಚಾ ಬರೆದಂತ ಇಕ್ಬಾಲ್ ಅಂತವರು ದ್ವಿರಾಷ್ಟ್ರ ಸಿದ್ಧಾಂತ ಮಂಡಿಸಿದರು. ಇದು ಈ ದೇಶದ ಒಳಗಡೆ ಇರುವಂತಹ ಚರಿತ್ರೆ. ಇಂತಹ ಪುಟಗಳ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯ ಜನರು ಎಂಥ ಮನೋಭಾವದಿಂದ ಬದುಕುತ್ತಿದ್ರು. ಇವತ್ತು ನಾನು ಹೇಳೋದಕ್ಕೆ ಬಯಸ್ತೀನಿ, ಈ ದೇಶ ಏನಾದರೂ ತಲೆ ಎತ್ತಿ ನಿಂತಿದ್ರೆ, ಈ ದೇಶ ಇವತ್ತು ಏನಾದರೂ ತಲೆ ಎತ್ತಿ ನಿಂತಿದ್ರೆ ಅದು ಕೇವಲ ಒಬ್ಬ ಪ್ರಧಾನಮಂತ್ರಿಯಿಂದಲ್ಲ, ಅದು ಕೇವಲ ಒಂದು ಸರ್ಕಾರದಿಂದ ಅಲ್ಲ, ಅದು ಕೇವಲ ಒಂದು ಪಕ್ಷದಿಂದ ಅಲ್ಲ, ಅದು ಕೇವಲ ಒಂದು ಸಿದ್ಧಾಂತದಿಂದಲ್ಲ. ಇವತ್ತು ಭಾರತ ಜಗದ್ಗುರುವಾಗಿ ನಾವು ನಿಂತಿದ್ರೆ ನನ್ನ ಹಳ್ಳಿಯ ಮನೆಗಳಲ್ಲಿ ನಾನೊಬ್ಬ ಭಾರತೀಯ ಅನ್ನೋ ಹೆಮ್ಮೆ ಇರೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವರ ಪುಸ್ತಕದಲ್ಲಿ ಒಂದು ಕಡೆಗೆ ಭಾಷಾವಾರು ಗ್ರಂಥಗಳ ರಚನೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಾನು ಮೊದಲು ಭಾರತೀಯ ಅನಂತರವೂ ಭಾರತೀಯ, ಇದು ಅಂಬೇಡ್ಕರ್ ಹೇಳಿದ ಮಾತು. ಬಾಬು ಜಗಜೀವನ್ ರಾಮ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ರಾಜೀನಾಮೆ ಕೊಟ್ಟು ಹೊರಬಂದಂತ ಬಾಬು ಜಗಜೀವನ್ ರಾಮ್ ಭಾರತದ ಪ್ರಜಾತಂತ್ರವನ್ನು ಉಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಅವರು ಬರೆದ ನೀವು ಮಾತನ್ನು ಗಮನಿಸಿರಿ. ನಾನು ಬರುತ್ತೇನೆ, ನಾನು ಹೋಗುತ್ತೇನೆ, ನಾವು ಬರುತ್ತೇವೆ, ನಾವು ಹೋಗುತ್ತೇವೆ, ಆದರೆ ನಮ್ಮ ನಂತರವೂ ಉಳಿಯುವುದು ಈ ದೇಶ, ಈ ದೇಶ, ಈ ದೇಶ. ದೇಶದ ವಿಷಯ ಬಂದಾಗ ನನಗೆ ಯಾವ ವಿಷಯಗಳು ಮುಖ್ಯವಾಗುವುದಿಲ್ಲ. ನನ್ನ ಮೊಟ್ಟ ಮೊದಲ ಆದ್ಯತೆ ದೇಶ, ದೇಶ, ದೇಶ. ಇದನ್ನು ಹೇಳಿದವರು ಬಾಬು ಜಗಜೀವನ್ ರಾಮ್, ಒಬ್ಬ ಅಸ್ಪೃಶ್ಯ ಮನೆಯಿಂದ ಬಂದಂತಹ ಒಬ್ಬ ಅತ್ಯಂತ ತಳ ಸಮುದಾಯದ ನೊಂದ ವ್ಯಕ್ತಿ. ಇಷ್ಟೆಲ್ಲ ಅವಮಾನ ಮಾಡಿಸಿಕೊಂಡಂತ ಅವಮಾನಕ್ಕೊಳಗಾದಂಥ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಅಂತವರೇ ಭಾರತ 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 ಅಭಿವೃದ್ಧಿಯಾಗಬೇಕು, ಒಂದಾಗಿರಬೇಕು ಅಂತ ಬಯಸಬೇಕಾದ್ರೆ, ಓ ಹೊಟ್ಟೆ ತುಂಬಿರುವ ಕಮ್ಯುನಿಸ್ಟರೇ, ನೀವ್ಯಾಕೆ ಭಾರತ ತುಂಡಾಗಬೇಕು 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 ಎಂದು ಬಯಸುತ್ತೀರಿ? ಕೇಳಬೇಕಲ್ವ? ತುಂಡಾದ್ರೆ ಏನಾಗುತ್ತೆ ಅನ್ನೋದು ಚರಿತ್ರೆಯಲ್ಲಿ ಗೊತ್ತಿದೆ ನಮಗೆ. ಆದ್ರಿಂದ ಸ್ವಾತಂತ್ರ್ಯ ಹೋರಾಟವನ್ನು ಯಾಕೆ ನಾವು ಓದಬೇಕಾಗಿದೆ ಅಂದ್ರೆ, ಇವತ್ತಿನ ವರ್ತಮಾನವನ್ನ ಭವಿಷ್ಯಕ್ಕೆ ಹೇಗೆ ಸಮೃದ್ಧಗೊಳಿಸಬಹುದು ಅನ್ನೋದಕ್ಕಾಗಿ ಅದನ್ನು ಓದಬೇಕಾಗಿದೆ. ಕಿತ್ತೂರಾಣಿ ಚೆನ್ನಮ್ಮ ಒಬ್ಬ ಮಹಿಳೆ, ರಾಜ ಮರಣ ಹೊಂದಿದ್ದಾನೆ, ಬ್ರಿಟಿಷರು ದಾಳಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಸುಮ್ಮನೆ ನಿಂತ್ಕೊಳ್ಳಿಲ್ಲ, ಅವಳು ಹೋರಾಟಕ್ಕೆ ನಿಂತು, ಅವಳ ಜೊತೆಗೆ ಜನ ನಿಂತು, ಆವತ್ತು ಅವರ ಮೇಲೆ ದಾಳಿ ಮಾಡುವುದಕ್ಕಾಗಿ ಬಂದ ಥ್ಯಾಕರೆ ಮತ್ತು ಕ್ಯಾಪ್ಟನ್ ಬ್ಲಾಕ್ ಸತ್ತೋದರು. ಥ್ಯಾಕರೆ ಮತ್ತು ಕ್ಯಾಪ್ಟನ್ ಬ್ಲಾಕ್ ಅವರನ್ನ ನೆಲಕ್ಕೆ ಬೀಳಿಸಿದ ಸ್ವಾತಂತ್ರ್ಯ ಹೋರಾಟದ ಕಥನ ನಿಮಗೆ ಕಿತ್ತೂರು ನೆಲದಲ್ಲಿ ನಡೆದಿರೋದನ್ನು ನೋಡಿ. ಅದೇ ನೆಲದಲ್ಲಿ ಬಂದಂತಹ ಸಂಗೊಳ್ಳಿ ರಾಯಣ್ಣ, ಅದೇ ಕಾಲದಲ್ಲಿ ಆಗಲೇ ನೀವು ಪ್ರಸ್ತಾಪ ಮಾಡಿರಿ. ಸಂಗೊಳ್ಳಿ ರಾಯಣ್ಣ ಕಾಡಿಗೆ ಹೋಗಿ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ಸೈನ್ಯದ ವಿರುದ್ಧ ಅತ್ಯಂತ ದೊಡ್ಡ ಹೋರಾಟವನ್ನು ರೂಪಿಸಿದಂತ ಒಬ್ಬ ಶ್ರೀಸಾಮಾನ್ಯ. ಸಂಗೊಳ್ಳಿ ರಾಯಣ್ಣನ ಮೇಲೆ ಅನೇಕ ಲಾವಣಿಗಳ ರಚನೆಯಾಗಿದ್ದಾವೆ. ಬ್ರಿಟಿಷ್ ಅಧಿಕಾರಿ ಫ್ಲಿಂಟ್ ಅನ್ನುವಂಥವರನ್ನು ಸಂಗ್ರಹ ಮಾಡಿ ಪುಸ್ತಕದ ರೂಪದಲ್ಲೂ ಕೂಡ ತಂದಿದ್ದಾರೆ. ಒಬ್ಬ ಸಂಗೊಳ್ಳಿ ರಾಯಣ್ಣ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಮುಂಚೂಣಿಯಲ್ಲಿದ್ದಾಗ ಬ್ರಿಟಿಷರ ಸರ್ಕಾರಿ ಕಟ್ಟಡಗಳು ಬೂದಿಯಾದವು. ಅವರ ಖಜಾನೆಯಿಂದ ಹಣ ತೆಗೆದು ಜನರಿಗೆ ಹಂಚಿದ. ಬ್ರಿಟಿಷರ ಸೈನ್ಯಗಳು ನಾಶ ಆದವು. ಬ್ರಿಟಿಷರ ದೊಡ್ಡ ಸೈನ್ಯದ ಎದುರು ಒಬ್ಬ ಧ್ಯೇಯವಾದಿ ಸ್ವಾತಂತ್ರ್ಯ ಹೋರಾಟಗಾರ 1830ರಲ್ಲಿ ಸೆರೆಯಾಳಾಗ್ತಾನೆ. 1830ರಲ್ಲಿ ಸೆರೆಯಾಳಾದಾಗ ಗಲ್ಲುಗೆ ಶಿಕ್ಷೆಯಾಗುತ್ತೆ. ಬಹುಶಃ ಕರ್ನಾಟಕದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಲ್ಲು ಶಿಕ್ಷೆಯನ್ನು ಅನುಭವಿಸಿದಂತಹ ಒಬ್ಬ ಮಹಾನ್ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಕೇವಲ ಕುರುಬರ ಜಾತಿಗೆ ಸಲ್ಲಿದವನಲ್ಲ,
ಕೇವಲ ಕರ್ನಾಟಕಕ್ಕೆ ಸೀಮಿತ ಆದವನಲ್ಲ, ಕೇವಲ ಭಾರತಕ್ಕೆ ಸೀಮಿತವಾದವನಲ್ಲ. ಜಗತ್ತಿನ ಯಾವ ಯಾವ ದೇಶಗಳು ಸ್ವಾತಂತ್ರ್ಯವನ್ನು ಬಯಸುತ್ತವೋ ಅವೆಲ್ಲರಿಗೂ ಪ್ರೇರಣೆಯನ್ನು ನೀಡಬಲ್ಲಂತಹ ಮಹಾಕ್ರಾಂತಿಕಾರಿ ಸಂಘಟನೆಯಾಗಿದೆ. ಈ ಚರಿತ್ರೆಯನ್ನ ಮಕ್ಕಳ ಎದೆಯಲ್ಲಿ ಬಿತ್ತದೇ ಹೋದರೆ, ಕೇವಲ ಅವರ ಜಾತಿಗೋ ಭಾಷೆಗೋ ಪ್ರಾಂತ್ಯಕ್ಕೋ ಸೀಮಿತಗೊಳಿಸಿದರೆ ನಾವು ಅವರಿಗೆ ಗೌರವ ಕೊಡ್ತಿಲ್ಲ, ಅವರ ಹೆಸರಿನಲ್ಲಿ ಹೊಟ್ಟೆ ಹೊರಿತಾ ಇದ್ದೀವಿ ಅಷ್ಟೇ. ನಾವು ಅವರ ಹೆಸರಲ್ಲಿ ಹೊಟ್ಟೆ ಹೊರಿಬೇಕಾಗಿಲ್ಲ, ಅವರ ಹೆಸರಿಗೆ ತಕ್ಕಂತೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಅದಕ್ಕಾಗಿ ಜಯಂತಿಗಳು, ಅದಕ್ಕಾಗಿ ಮಹಾಪುರುಷರು, ಅದಕ್ಕಾಗಿ ಧ್ಯೇಯಗಳು ಬೇಕು ಅನ್ನೋದನ್ನು ಬಯಸಿದ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಹೀಗೆ ಅನೇಕ ಸಂಗತಿಗಳಿದ್ದಾವೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ. 1941ರಲ್ಲಿ ಬಾದಾಮಿ ಬಂಡಾಯ, ನರಸಿಂಹ ದತ್ತಾತ್ರೇಯ ಬೇಡ್ಕರ್ 1000ಕ್ಕೂ ಹೆಚ್ಚು ಸೈನ್ಯ ಕಟ್ಟಿದ್ದ, ಬೆಳಗಾವಿಗೆ ಕರೆದೊಯ್ದು ಹೋರಾಟ ಮಾಡ್ತಾರೆ, ಮರಣದಂಡನೆಗೆ ಶಿಕ್ಷೆಗೊಳಗಾಗ್ತಾರೆ. 1857 ಹಲಗಲಿಯಲ್ಲಿ ಹೋರಾಟ ನಡೆಯುತ್ತೆ. ಮುಧೋಳ ಸಂಸ್ಥಾನದ ಬೇಡರು, ಇವತ್ತು ಯಾರನ್ನು ST ಅಂತ ಕರಿತೀರೋ ಅವರು ಸ್ವಾಮಿ, ಯಾರನ್ನ ನೀವು ST ಅಂತ ಕರಿತೀರೋ ಅವರು ಈ ದೇಶವನ್ನು ಕಟ್ಟಿದ್ದಾರೆ. ಯಾರನ್ನು SC ಅಂತ ಕರೀತಾರೋ ಈ ದೇಶವನ್ನು ಕಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ದೇಶವನ್ನು ಒಡೆಯುವ ಕಾರ್ಯಕ್ಕೆ ವಿಚಾರವಾದ ಸಹಾಯ ಮಾಡಬಾರದು. ಹಾಗಂತ ಹೇಳಿ ಅವರ ಒಂದು ಬದುಕಿಗೆ ಅನ್ನವನ್ನ ಬದುಕನ್ನ ಕೊಡದ ಹಾಗೆ ಸರ್ಕಾರಗಳು ಅವರನ್ನು ಬೀದಿ ಪಾಲು ಮಾಡಬಾರದು. ಯಾಕೆಂತಂದ್ರೆ ಈ ದೇಶವನ್ನು ಕಟ್ಟಿದ ಶ್ರಮಕ್ಕೆ ಸರಿಯಾದ ಬದುಕಿನ ಮೌಲ್ಯಗಳು ಸಿಗಬೇಕು. ಹಲಗಲಿಯ ಬೇಡರು ಅವ್ರ ಹೋರಾಟ ನೀವು ಗಮನಿಸಿದ್ರೆ, ಅಲ್ಲಿ ಹಲಗಲಿಯಲ್ಲಿ ಹೋರಾಟ ನಡೆದಿದೆ. ಆನಂತರ 1857-58ರಲ್ಲಿ ಸುರಪುರದಲ್ಲಿ ಹೋರಾಟ ನಡೆದಿದೆ, ವೆಂಕಟಪ್ಪ ನಾಯಕನ ನೇತೃತ್ವದಲ್ಲಿ. ಹೀಗೆ ನರಗುಂದದ ಹೋರಾಟ ನಡೆದಿದೆ. ಬಾಬಾ ಸಾಹೇಬ್ ಅವರು ಗಲ್ಲು ಶಿಕ್ಷೆಯನ್ನು ಅನುಭವಿಸ್ತಾರೆ. ಮುಂಡರಿಗೆ ಭೀಮರಾವ್ ಉಲ್ಲೇಖ ಆಗುತ್ತೆ. 1924ರಲ್ಲಿ ಬೆಳಗಾವಿ ಅಧಿವೇಶನ ನಡೆದಾಗ ಗಾಂಧೀಜಿಯವರು ಮಾತಾಡಿದ್ದಾರೆ. ಆ ಮಾತನ್ನು ನಾವು ಗಮನಿಸಿ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾಡಿನ ಐಕ್ಯತೆ, ಅಸ್ಪೃಶ್ಯತಾ ನಿವಾರಣೆ, ಖಾದಿ ಪ್ರಚಾರ, ಗ್ರಾಮೋದ್ಯೋಗ, ಸ್ವದೇಶಿ, ಅಹಿಂಸೆ, ಇಷ್ಟು 1924ರಲ್ಲಿ ಗಾಂಧೀಜಿ ಬೆಳಗಾವಿಯಲ್ಲಿ ಆಡಿದ ಮಾತಿನ ಸಾರಾಂಶ. ಹೀಗೆ 1780ರ ದೋಂಡಿಯ ವಾಘನಿಂದ ಹಿಡಿದು 1947ರ ಸ್ವಾತಂತ್ರ್ಯದ ಹೊರಗೆ ನೀವು ನಿಮ್ಮೂರಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ವಿಭಾಗದಲ್ಲಿ, ನಿಮ್ಮ ಪರಿಸರದಲ್ಲಿ ನಡೆದಿರಬಹುದಾದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕೇಳಿ ಬರೆದು ಅದನ್ನು ಪ್ರಕಟ ಮಾಡಿದರೆ ಸ್ವರಾಜ್ಯ 75 ಸಾರ್ಥಕ. ಆ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಇಲ್ಲದೆ ಹೋದರೆ ಚರಿತ್ರೆಯಲ್ಲಿ ಅವ್ರು ಮರ್ತೋಗ್ತಾರೆ. ಅವರು ಯಾವ ಅವರ ಬಗ್ಗೆ ಯಾವ ದಾಖಲೆಗಳನ್ನು ಸಿಗೋದಿಲ್ಲ. ಆ ದಾಖಲೆಗಳು ಸಿಗದಂಗಾದಾಗ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಆದ್ರಿಂದ ಆ ಇತಿಹಾಸವನ್ನು ಪುನರ್ರಚನೆ ಮಾಡಬೇಕಾದಂಥ ಹೊತ್ತಲ್ಲಿ ನಾವು ಇನ್ನು ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. 1947 ನಂತರ ಏನಾಯಿತು? ಸ್ವರಾಜ್ಯ ನಿರ್ಮಾಣ ಮಾಡೋದ್ರಲ್ಲಿ ಏನಾಗಿದೆ? ಇವತ್ತು ನಾವು ಸಾವಿರಾರು ವಿಶ್ವವಿದ್ಯಾಲಯಗಳು, 40,000 ಕಾಲೇಜುಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇದ್ದೇವೆ. ಇವರಿಗೆ ರಾಷ್ಟ್ರವಾದದ ಧ್ಯೇಯವನ್ನು ಕೊಟ್ಟರೆ ನಿಜಕ್ಕೂ ಭಾರತ ಹೇಗೆ ಬೆಳೆದು ತಲೆ ಎತ್ತಿ ನಿಲ್ಲಬಹುದು? ಇಡಿಯಷ್ಟು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಇವತ್ತು ಇಷ್ಟೊಂದು ಸಾಧನೆ ಮಾಡೋದಾದ್ರೆ, 40,000 ಕಾಲೇಜುಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಹೊಸ ಶಿಕ್ಷಣ ನೀತಿಯ ಮೂಲಕ ಒಂದು ರಾಷ್ಟ್ರೀಯತೆಯ ಧ್ಯೇಯವನ್ನು ಕೊಟ್ಟಿದ್ದೇ ಆದರೆ ಭಾರತದ ಭವಿಷ್ಯ ಎಷ್ಟು ಉಜ್ವಲವಾಗಿರಬಹುದು, ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾದ ಅಗತ್ಯ. ಎರಡನೇದು, ಸ್ವಾತಂತ್ರ್ಯ ಬಂದ ನಂತರ 1947ರಲ್ಲಿ ದೇಶ ವಿಭಜನೆ ಕೂಡ ಆಗಿದೆ. ಆ ಕಾಳರಾತ್ರಿ ಅಂತ ಒಂದು ಪುಸ್ತಕ ಇದೆ, ಓದಿ. ನಡುರಾತ್ರಿಯ ಸ್ವಾತಂತ್ರ್ಯ ಅಂತ ಒಂದು ಪುಸ್ತಕ ಇದೆ, ಓದಿ. ಬಹುಶಃ ದೇಶ ವಿಭಜನೆಯಾದಾಗ
ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓದೋರು, ಬಂದವರು, ಸತ್ತವರು, ಅತ್ಯಾಚಾರಕ್ಕೊಳಗಾದವರು, ಕಣ್ಣೀರಾಗದವರು ಕಥೆಯನ್ನು ಓದಿದ್ರೆ ನಿಮಗೆ ರಕ್ತ ಅಲ್ಲ, ಬಹುಶಃ ಶರೀರದ ಕಣ ಕಣದಲ್ಲೂ ಕೂಡ ನಾವು ಮನುಷ್ಯರಾಗಿದ್ರೆ ಕಣ್ಣೀರು ಬರುತ್ತೆ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇವತ್ತು ಯಾರನ್ನ ನೀವು ಲಾಲ್ ಕೃಷ್ಣ ಅಡ್ವಾಣಿಯವರು ಭಾರತದ ರಾಜಕಾರಣದಲ್ಲಿದ್ದಾರೆ ಅಂತಿರೋ, ಅವರ ಜನ್ಮಭೂಮಿ ಇವತ್ತು ಪಾಕಿಸ್ತಾನದಲ್ಲಿದೆ. ಯಾವನ್ನ ಮುಷರಫ್ ಅಂತೇಳಿ ಅಲ್ಲಿ ಕರೀತಿರೋ, ಅವರ ಜನ್ಮಭೂಮಿ ದೆಹಲಿಯಲ್ಲಿದೆ. ದೇಶ ಮತದ ಆಧಾರದ ಮೇಲೆ ವಿಭಜನೆಯಾಯಿತು. 1947ರಲ್ಲಿ ಅದು ಇಸ್ಲಾಂ ಸ್ಟೇಟ್ ಆಗಿ ಘೋಷಣೆ ಮಾಡಿಕೊಳ್ಳುತ್ತೆ. ಆದರೂ ನಮ್ಮ ವಿಚಾರವಾದಿಗಳಿಗೆ ಅದು ಸೆಕ್ಯುಲರ್. ನಾವು ಸ್ವತಂತ್ರ ಭಾರತವನ್ನ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಘೋಷಣೆ ಮಾಡಿಕೊಳ್ತೀವಿ. ಆದರೂ ಹಿಂದೂ ಎಂದರೆ ಕೋಮುವಾದಿ. ನಮ್ಮ ವಿಚಾರವಾದ ಹೆಂಗೆ ಕಲಿಸಿದೆ ಅಂದರೆ, ನನ್ನನ್ನು ನಾನೇನಾದರೂ ಹಿಂದೂ ಅಂತ ಕರ್ಕೊಂಡ್ರೆ ಕೋಮುವಾದಿ, ನಾನು ಇಸ್ಲಾಂ, ನಾನು ಕ್ರಿಶ್ಚಿಯನ್, ನಾನು ಲಿಂಗಾಯತ, ನಾನು ಕುರುಬ, ನಾನು ಒಕ್ಕಲಿಗ ಅಂತ ಕರ್ಕೊಂಡ್ರೆ ಸೆಕ್ಯುಲರ್. ನನಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಯಾರಾದರೂ ಅರ್ಥ ಮಾಡಿಸಿದ್ರೆ ಬಹಳ ಸಂತೋಷ ಪಡ್ತೇನೆ. ನನಗೆ ವಿದ್ಯಾರ್ಥಿ ಪರಿಷತ್ ಹೇಳ್ಕೊಟ್ಟಿದ್ದು, ಈ ದೇಶ ಅನ್ನೋದು ನನ್ನ ಎಲ್ಲ ಐಡೆಂಟಿಟಿಗಿಂತ ದೊಡ್ಡದು ಅಂತ. ಬಹುಶಃ ಇವತ್ತು ನೀವು ಕರ್ನಾಟಕದಲ್ಲಿ ಜಾತಿ ಹೆಸರಿನಲ್ಲಿ ಮೀಸಲಾತಿಗಾಗಿ ನಡೆದಿರುವ ಹೋರಾಟ ನಿಜವಾಗಿಯೂ ಜಾತಿಯ ಉದ್ಧಾರಕ್ಕಾಗಿಯೋ ಅಥವಾ ರಾಜಕಾರಣಿಗಳ ಉದ್ಧಾರಕ್ಕಾಗಿಯೋ ಅನ್ನೋ ಒಂದು ಅವಲೋಕನ ಕೂಡ ಮಾಡಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸಮಾಜವನ್ನು ಒಡೆಯೋದು, ದೇಶವನ್ನು ಒಡೆಯೋದು, ವಿಚಾರಗಳೆಲ್ಲ ಒಡೆಯೋದು, ಈಗ ಈ ಟಿವಿಗಳಲ್ಲೆಲ್ಲ ನೀವು ನೋಡ್ತೀರಿ, ತುಕುಡೆ ಗ್ಯಾಂಗ್ ಅನ್ನೋ ಶಬ್ದನೇ ಮಾಡ್ಬಿಡ್ತಾರೆ. ಆದರೆ ಒಂದು ತುಕುಡೆ ಗ್ಯಾಂಗ್ ಅನ್ನೋದು ಸ್ಪಾನ್ಸರ್ಡ್, ಬರೀ ಸುಮ್ಮನೆ ಆಗಿರೋದಲ್ಲ, ಅದು ಸ್ಪಾನ್ಸರ್ ಆಕ್ಟಿವ್ ಡಿಸ್ಟ್ರಕ್ಟಿವ್ ಫೋರ್ಸ್ ಇರುವಾಗ ಬಹುಶಃ ಸ್ವರಾಜ್ಯ 75 ಮುಂದೆ ಸಾಗಬೇಕಾದ ರೀತಿ ನೀತಿಗಳಿದ್ದಾವೆ. ಇನ್ನು 1950ರಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ನಮಗೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಹೈದರಾಬಾದ್ ಸ್ವಾತಂತ್ರ್ಯಕ್ಕೆ ಸ್ವಾತಂತ್ರ್ಯ ಸಿಗದೇ ಇದ್ದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್, ಆವತ್ತಿನ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಧಾನಿ ಮೇಲೆ ಒತ್ತಡ ತಂದು ಸೈನ್ಯವನ್ನು ಕಳಿಸಿ 1948ರಲ್ಲಿ ಹೈದರಾಬಾದ್ ನಿಜಾಮನಿಂದ ಸ್ವಾತಂತ್ರ್ಯವನ್ನು ಪಡೆದರು. ಆದರೆ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ನಿಮಗೆ ನೆನಪಿರಲಿ, ಅಧ್ಯಯನ ದೃಷ್ಟಿಯಿಂದ ಸ್ವತಂತ್ರೋತ್ತರ ಭಾರತದ ಕ್ಯಾಬಿನೆಟ್ಗೆ ಮೊಟ್ಟ ಮೊದಲು ರಾಜೀನಾಮೆ ಕೊಟ್ಟವರು ಇಬ್ಬರು. ಅವರು ರಾಜೀನಾಮೆ ಕೊಟ್ಟಿದ್ದು ನಮಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಡಲಿಲ್ಲ ಅಂತಲ್ಲ, ಅಥವಾ ನಮಗೆ ಹೊಸ ಇನ್ವೋ ಕೊಡಲಿಲ್ಲ ಅಂತಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ 2 ಐಡಿಯಾಲಜಿಕಲ್ ಕಾರಣಗಳಿತ್ತು, 2 ಇಶ್ಯೂಗಳಿತ್ತು. ಒಬ್ಬರು ರಾಜೀನಾಮೆ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರಣ ಏನು ಅಂದರೆ, ಹಿಂದೂ ಕೋಡ್ಗೆ ಅಂಗೀಕಾರ ಆಗಲಿಲ್ಲ. ಕಾನೂನಿನ ಅಡಿಯಲ್ಲಿ ಎಲ್ಲ ಹಿಂದೂಗಳನ್ನ ಒಂದಕ್ಕೆ ತಂದು ಅವರನ್ನ ಮೇಲೆತ್ತುವುದಕ್ಕಾಗಿರ್ತಕ್ಕಂಥ ಸಾಮಾಜಿಕ ಸುಧಾರಣೆಯ ಬಹುದೊಡ್ಡ ಸಂಕ್ರಾಂತಿಯ ಸಂಗ್ರಾಮ ಅದು. ಅದನ್ನು ಯಾವಾಗ ರಿಜೆಕ್ಟ್ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಎರಡನೇವರು ಕಾಶ್ಮೀರದ ಸಮಸ್ಯೆಗಳನ್ನು ಯಾವಾಗ ಪರಿಹರಿಸಲಿಲ್ಲ, ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಹೊರಗೆ ಬಂದ ನಂತರ ಸ್ಥಾಪನೆ ಮಾಡಿದ್ದೇನೆ 1951ರಲ್ಲಿ ಜನಸಂಘ. ಅದೇ ಜನಸಂಘ ಇವತ್ತು ಬಿಜೆಪಿಯಾಗಿ ಪ್ರಧಾನಮಂತ್ರಿಯನ್ನ ಈ ದೇಶದಲ್ಲಿ ನಡೆಸ್ತಾ ಇದೆ. ಈ ರಾಜಕೀಯ ಸಂಘರ್ಷ ಅಧಿಕಾರಕ್ಕಾಗಿ ಅಲ್ಲ, ರಾಜಕೀಯ ಸಂಘರ್ಷ ಆಗಬೇಕಾಗಿರೋದು ಅಧಿಕಾರಕ್ಕಾಗಿ ಅಲ್ಲ. ಒಂದು ಸರ್ಕಾರವನ್ನು ಕೆಳಗಿಳಿಸಿ ಮತ್ತೊಂದು ಸರ್ಕಾರ ಮೇಲೆ ಬರಬೇಕಾಗಿರೋದು ಅಧಿಕಾರ ಚಲಾಯಿಸೋದಕ್ಕಲ್ಲ, ಒಂದು ರಾಷ್ಟ್ರವನ್ನು ನಿರ್ಮಿಸುವುದಕ್ಕಾಗಿ, ಒಂದು ರಾಷ್ಟ್ರದ ವೈಭವವನ್ನು ಕಾಣೋದಕ್ಕಾಗಿ, ಆ ರಾಷ್ಟ್ರದ ವೈಭವವನ್ನು ತರೋದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡೋದಕ್ಕಾಗಿ ಒಂದು ಸರ್ಕಾರವನ್ನು ಕೆಳಗಿಳಿಸಿ ಮತ್ತೊಂದು ಸರ್ಕಾರಗಳನ್ನು ತರಬೇಕಾಗಿರುತ್ತೆ. ಬಹುಶಃ ಅಂಥ ಪ್ರಯತ್ನ ಪ್ರಾರಂಭ ಆಗಿದ್ದು ನಿಮಗೆ 1950-51-52 ಕಾಲದಲ್ಲಿ ಮೊದಲು ರಾಜೀನಾಮೆ ಕೊಟ್ಟವರಿಬ್ಬರು, ಒಬ್ಬರು ಅಂಬೇಡ್ಕರ್, ಮತ್ತೊಬ್ಬರು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಇದನ್ನು ನೀವು ಗಮನಿಸ್ತೀವಿ.
ಅದಾದ ನಂತರ 1975-76 ಕಾಲದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುವ ಸಂದರ್ಭದಲ್ಲಿ ಸ್ವತಃ ಕಾಂಗ್ರೆಸ್ಸಿನ ಮಂತ್ರಿಯಾಗಿದ್ದಂತ ಬಾಬು ಜಗಜೀವನ್ ರಾಮ್ ರಾಜೀನಾಮೆ ಬರ್ತಾರೆ. ಜಯಪ್ರಕಾಶ್ ನಾರಾಯಣ ಅವರ ಆಂದೋಲನದಲ್ಲಿ ನಿಂತ್ಕೊಳ್ತಾರೆ. ಇದನ್ನ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ಸ್ವರಾಜ್ಯ ಅಂದ್ರೆ ಎಷ್ಟು GDP ಸಿಕ್ಕಿದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಸಿಕ್ಕಿದೆ, ಯಾವ ಥರದ ಬಟ್ಟೆ ಹಾಕೊಳ್ತಾನೆ, ಚಪ್ಪಲಿ ಹಾಕೊಳ್ತಾನೆ, ಮನೆಗಿರ್ತಾನೆ ಅನ್ನೋದು ಒಂದು ಭಾಗ. ಇನ್ನೊಂದು ಭಾಗ ಅದನ್ನು ನಿರ್ಮಿಸುವುದಕ್ಕಾಗಿ ಯಾವ ಆದರ್ಶಗಳನ್ನು ಇಟ್ಕೊಂಡ ನಾಯಕರಿದ್ರು, ಯಾವ ಯೋಜನೆಗಳನ್ನು ತಂದರು, ಅದರಿಂದ ಎಂಥ ಪರಿಣಾಮಗಳು ಉಂಟಾಯಿತು ಅನ್ನೋದು ಕೂಡ ಸ್ವರಾಜ್ಯ ನಿರ್ಮಾಣದ ಬಹಳ ಮುಖ್ಯವಾದಂಥ ಭಾಗ. ಆ ಭಾಗಕ್ಕೆ ಬಂದಾಗ ಬಾಬು ಜಗಜೀವನ್ ರಾಮ್ ರಾಜೀನಾಮೆ ಕೊಡ್ತಾರೆ, ಹೊರಗೆ ಬರ್ತಾರೆ, ಪ್ರಜಾಪ್ರಭುತ್ವವನ್ನು ಎತ್ತಿಡಿತಾರೆ. ಇದು ಯಾಕೆ ನಮಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದನ್ನು ನೀವು ಪಾಕಿಸ್ತಾನದ ಹಿಸ್ಟ್ರಿ ಜೊತೆ ಹೋಲಿಸಿ ನೋಡಬೇಕು. ಪಾಕಿಸ್ತಾನದ ಹಿಸ್ಟ್ರಿ ಜೊತೆ ನೀವು ಹೋಲಿಸಿದ್ರೆ ಎರಡೂ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಒಂದೇ ದಿನ, 1947 ಆಗಸ್ಟ್ 15 ಮಧ್ಯರಾತ್ರಿ. ನಿಮಗೆ ಪಾಕಿಸ್ತಾನದಲ್ಲಿ 4 ಸಾರಿ ಮಿಲಿಟರಿ ಗವರ್ಮೆಂಟ್ ಬಂದಿದೆ. ಪಾಕಿಸ್ತಾನದಲ್ಲಿ 4 ಬಾರಿ ಮಿಲಿಟರಿ ಗವರ್ಮೆಂಟ್ ಬಂದಿದೆ. ಡೆಮಾಕ್ರಸಿ ಇಲ್ಲ. ಬಹುಶಃ ಪರ್ವೇಜ್ ಮುಷರಫ್ ಅವರು ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಯನ್ನ ವಿಮಾನದಿಂದ ನೆಲಕ್ಕೆ ಇಳಿಯೋದಕ್ಕೆ ಬಿಡದೇನೆ ಗೃಹಬಂಧನಕ್ಕೆ ಒಳಪಡಿಸಿ ಸೈನ್ಯಾಡಳಿತವನ್ನು ಹೇಗೆ ಏರಿದ್ರು ಮತ್ತು ಇವತ್ತು ಅವರು ಗಲ್ಲು ಶಿಕ್ಷೆಗೊಳಗಾಗಿ ದೇಶದಿಂದ ಬೇರೆ ಕಡೆ ಏರಿದ್ದಾರೆ ಅನ್ನೋದನ್ನು ಓದಿದ್ರೆ, ಆದರೆ ಪಾಕಿಸ್ತಾನದ ಹಿಸ್ಟ್ರಿಯನ್ನ, ಸ್ವಾತಂತ್ರ್ಯೋತ್ತರ ಪಾಕಿಸ್ತಾನದ ಇತಿಹಾಸವನ್ನು ಓದಿದ್ರೆ ಭಾರತದ ಸ್ವಾತಂತ್ರ್ಯೋತ್ತರ ಇತಿಹಾಸ ಎಷ್ಟೆಲ್ಲ ಏಳುಬೀಳುಗಳ ನಡುವೆಯೂ ಕೂಡ ಅತಿ ಹೆಚ್ಚು ಶ್ರೇಷ್ಠವಾದದ್ದು, ಸುಂದರವಾದದ್ದು ಮತ್ತು ಭವ್ಯವಾದದ್ದು. ಅದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆಯೂ ಇದೆ, ಜನತಾ ಪಕ್ಷದ ಕೊಡುಗೆಯೂ ಇದೆ, ಬಿಜೆಪಿಯ ಕೊಡುಗೆಯೂ ಇದೆ. ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಪಕ್ಷವನ್ನು ಮೀರಿ ಯೋಚಿಸಿದಾಗ ಮಾತ್ರ ರಾಷ್ಟ್ರವನ್ನು ಕಟ್ಟಲು ಸಾಧ್ಯ. ಪಕ್ಷವನ್ನು ಮೀರಿ ಒಬ್ಬ ಮನುಷ್ಯ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗದಿದ್ರೆ ಅವರೊಬ್ಬ ರಾಜಕಾರಣಿ ಆಗಬಹುದು ಹೊರತು ಅವರೊಬ್ಬ ರಾಷ್ಟ್ರವಾದಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ವಿದ್ಯಾರ್ಥಿ ಪರಿಷತ್ ಹೇಳ್ಕೊಟ್ಟಿತ್ತು. ಇವತ್ತು ನಿಮ್ಮ ಅಭ್ಯಾಸದಲ್ಲಿ ಹೇಳ್ತಾರೆ, ನಮ್ಮದು ಪಕ್ಷ ರಾಜಕಾರಣಕ್ಕಿಂತ ಮೇಲು ಮತ್ತು ನಮ್ಮದು ರಾಷ್ಟ್ರ ರಾಜಕಾರಣದಲ್ಲಿ ಏನು, ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಬಾಲಕೋಚಿ ಅಲ್ಲ ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ತಿನ ಸಿದ್ಧಾಂತದಲ್ಲಿ ಹೇಳೋದನ್ನು ಕೇಳಿಸ್ಕೊಂಡಿದ್ದೀವಿ. ಕಾರಣ ಏನಂದ್ರೆ, ರಾಜನೀತಿ, ಅರ್ಥನೀತಿ, ರಾಷ್ಟ್ರನೀತಿ ಇವುಗಳನ್ನು ಸಾಧಿಸುವುದಕ್ಕಾಗಿ ಶಿಕ್ಷಣ ನೀತಿ. ಇದನ್ನು ವಿದ್ಯಾರ್ಥಿ ಪರಿಷತ್ತು ಹೇಳ್ತಾ ಬಂದಿದೆ, ಬೇರೆ ಬೇರೆಯವರು ಹೇಳ್ತಾ ಬಂದಿದೆ. ಬಹುಶಃ JP ಮೂವ್ಮೆಂಟ್, ಜಯಪ್ರಕಾಶ್ ನಾರಾಯಣ ಅವರ ಹೋರಾಟ, ಆ ಹೋರಾಟದಲ್ಲಿ ಸೆರೆಮನೆಗೆ ಹೋದ್ದು ಬುಗೀಲು ಅನ್ನೋ ಒಂದು ಪುಸ್ತಕ ಇದೆ, ಓದಿ. ಕನ್ನಡದಲ್ಲಿ ಬುಗೀಲು ಅನ್ನೋ ಒಂದು ಪುಸ್ತಕ ಇದೆ. ಆ ಬುಗೀಲು ಅನ್ನೋ ಪುಸ್ತಕ ಓದಿದ್ರೆ ಬಹುಶಃ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ ವಿಧಾನ ಬೇರೆ. ನೀವು ಸಮಾಜವಾದಿ ಏನು ಜಾರ್ಜ್ ಫರ್ನಾಂಡಿಸ್, LK ಅಡ್ವಾಣಿ, ವಾಜಪೇಯಿ ಇವರೆಲ್ಲ ಯಾಕೆ NDA ಫಾರ್ಮ್ ಆಯಿತು ಅಂತ ಹೇಳಿದ್ರೆ, ಆ NDA ಫಾರ್ಮ್ ಆಗೋದ್ರ ಮೂಲ ಏನಿದೆ ಅಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರೆಲ್ಲ ಜೈಲಲ್ಲಿ ಒಟ್ಟಿಗೆ ಇದ್ದಿದ್ದು. ಅಂದ್ರೆ ನಮ್ಮ ಧ್ಯೇಯ ದೇಶ ಆದಾಗ ಇಸಮ್ ಪಕ್ಕಕ್ಕೆ ಹೋಗುತ್ತೆ, ಪೊಲಿಟಿಕಲ್ ಪಾರ್ಟಿ ಪಕ್ಕಕ್ಕೆ ಹೋಗುತ್ತೆ, ದೇಶ ಫಸ್ಟ್ ಆಗುತ್ತೆ. ಅದನ್ನೇ AVP ಹೇಳುತ್ತೆ, ನೇಷನ್ ನೇಷನ್, ಜೋರಾಗಿ ಹೇಳಿ ಒಂದ್ಸರಿ, ನೇಷನ್ 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 ನೇಷನ್. ಇದು ಸ್ವರಾಜ್ಯ. ಈ ರೀತಿಯ ಸ್ವರಾಜ್ಯವನ್ನು ನಿರ್ಮಾಣ ಮಾಡುವ ಅನೇಕ ಪ್ರಯತ್ನಗಳು ನಡೆದಿದ್ದಾವೆ. ಸ್ನೇಹಿತರೆ, ನಾನು ಮೊದಲನೇ ಮಾತಿಗೆ ನಿಲ್ಲಿಸ್ತೀನಿ. ನೀವೆಲ್ಲ 25-26 ವರ್ಷದೊಳಗೆ, 19-21 ವರ್ಷದೊಳಗಿರೋರು. ನಿಮ್ಮ ಎದುರುಗಡೆಗೆ ಮೊನ್ನೆ 2021 ಜನವರಿ 26 ಇವರೆಲ್ಲ ನಾನು ಬಿಟ್ಟಿದ್ದೀನಿ. ನಿಮಗೆ 1919ರಲ್ಲಿ ಚೌರಾಚೌರಿ ಘಟನೆ, 22ರಲ್ಲಿ ಚೌರಾಚೌರಿ ಘಟನೆ, 19ರಲ್ಲಿ ಜಲಿಯಾನ್ವಾಲಾ ಬಾಗ್ ಘಟನೆ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ, ಅದರ ಸಲುವಾಗಿ ಅಂಗೋಲಾದಲ್ಲಿ ನಡೆದಂಥ ಕರ್ನಾಟಕದ ಬಾರ್ಕೋಲಿ ಅಂತ ಕರೆಯುವ ಉತ್ತರ ಕನ್ನಡ ಜಿಲ್ಲೆ ಅಂಗೋಲಾ, ಆಮೇಲೆ ಈಸೂರಿನ ಸ್ವಾತಂತ್ರ್ಯ ಹೋರಾಟ, ಅಲ್ಲಿ 5 ಜನ ನೇಣಿಗಂಬಕ್ಕೇರಿದ್ದು, ಮಹಾರಾಜರು ಏಸೂರು ಕೊಟ್ಟರು ಈಸೂರು ಕೊಡಲಿಲ್ಲ ಅಂತ ಹೇಳಿದ್ದು, ಇಂಥ ಸಾವಿರ ಉದಾಹರಣೆಗಳಿದ್ದಾವೆ. ಸಮಯದ ಕಾರಣಕ್ಕಾಗಿ ನಾನು ಮುಖಗೊಳಿಸ್ತಾ ಇದ್ದೀನಿ. ಆದರೆ ನೆನಪಿಟ್ಕೊಳ್ಳೋಣ, ನಾನಿವತ್ತು ಖುಷಿಯಾಗಿದ್ದೀನಲ್ಲ, ಅದಕ್ಕೆ ನನ್ನ ಪೂರ್ವಜರು ಮಾಡಿರುವ ತ್ಯಾಗ,
ಬಲಿದಾನ ಕಾರಣ. ಆ ಕಾರಣವನ್ನು ಮರೆತು ನಮ್ಮ ಭವಿಷ್ಯಕ್ಕೆ ಸುಂದರಗೊಳಿಸೋಣ. ಕುವೆಂಪು ಅವರ ಸಾಲುಗಳಿಗೆ ನಾನು ಮಾತು ಮುಗಿಸ್ತೀನಿ. ಕುವೆಂಪು ಬಲಿದಾನ ಅಂತ ಒಂದು ನಾಟಕ ಬರ್ತಿದ್ದಾರೆ. ಅದನ್ನು ನಿಮ್ಮ ಕ್ಲಾಸಲ್ಲಿ ಹೇಳಿರಲ್ಲ. ಜಲಗಾರ ಹೇಳಿರ್ತಾರೆ, ಶೂದ್ರದ ಬಸ್ಸು ಹೇಳಿರ್ತಾರೆ, ಇವನ್ನೆಲ್ಲ ಹೇಳಿರ್ತಾರೆ. ಕುವೆಂಪು ಬಲಿದಾನ ಅಂತ ನಾಟಕ ಬಂದಿದ್ದಾರೆ ಅಂತ ಕೇಳಿದರೆ ಅನೇಕರು ಹೇಳಿರಲ್ಲ. ನೀವು ಗಮನಿಸಿ, ಅದನ್ನು ಓದಿ. ಕುವೆಂಪು ಸ್ವಾತಂತ್ರ್ಯ ಹೋರಾಟವನ್ನು ಕುರಿತು ಬರೆದಿರೋ ನಾಟಕ ಬಲಿದಾನ. ಅದರಲ್ಲಿ ಒಂದು ಮಾತಾಡ್ತಾರೆ, ಇಂದು ರಕ್ತದ ಬಿಂದು, ಇಂದು ರಕ್ತದ ಬಿಂದು ನಾಳೆ ಸೌಖ್ಯದ ಸಿಂಧು. ಇಂದು ರಕ್ತದ ಬಿಂದು ನಾಳೆ ಸೌಖ್ಯದ ಸಿಂಧು. ಬಹುಶಃ 75 ವರ್ಷದ ಹಿಂದೆ ರಕ್ತದ ಬಿಂದುಗಳಿದ್ದಾವೆ. ಅದರ ಪರಿಣಾಮ ರಾಯಚೂರಿನ ಸುಂದರವಾದ ಪರಿಸರದಲ್ಲಿ ಸೌಖ್ಯದ ಬಿಂದು ಇದೆ. ಈ ಸುಖ ಮತಾಂಧರ, ಭಯೋತ್ಪಾದಕರ, ದೇಶದ್ರೋಹಿಗಳ ಒಳಸಂಚಿನಿಂದ ನೆಲಕ್ಕುರುಳಿ ಮಣ್ಣಾಗಬೇಕೋ ಅಥವಾ ಆ ಒಳಸಂಚುಕೋರರ ಪ್ರಯತ್ನಗಳನ್ನು ವಿಫಲಗೊಳಿಸಿ ಅಮೆರಿಕ ಮತ್ತು ಚೀನಾದ ಶೀತಲ ಸಮರದ ನಡುವೆ ಲೋಕ ಕಲ್ಯಾಣವನ್ನು ಬಯಸುವ ಸಬುಕ ಸಾಥ್, ಸಬುಕ ವಿಕಾಸ್, ಸಬುಕ ವಿಶ್ವಾಸ್ ಅಂತ ಹೇಳಿದ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದ, ವಿಶ್ವಮಾನ್ಯಂ ಸಕುಟುಂಬಕಂ ಅಂತ ಹೇಳಿದ ಭಾರತೀಯ ಚಿಂತನೆ ಜಗತ್ತನ್ನ